ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 46ನೇ ಭಾಗವನ್ನು ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 14ನೇ ವಚನದಿಂದ ನೋಡೋಣ. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿಬಿಡು ಎಂದು ಹೇಳಿತು. ಆಗ ಮನುಷ್ಯರೊಳಗೆ 1/3 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಹಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಅವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 1/3 ಭಾಗವು ಹತವಾಯಿತು. ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು. ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನ್ನುಂಟು ಮಾಡುತ್ತವೆ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮನಸಾಂತರ ಮಾಡಿಕೊಳ್ಳಲಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿಬಿಡು ಅಂತ. ಯೂಫ್ರಟಿಸ್ ನದಿ ಯಾವ ಪ್ರಾಂತದಲ್ಲಿ ಹುಟ್ಟಿದೆ, ಯಾವ ಕಡೆ ಅಲ್ಲಿ ಹರಿತಾ ಇದೆ, ಆನಂತರ ಆ ಪ್ರಾಂತದಲ್ಲಿ ಇರುವಂತಹ ಪ್ರಜೆಗಳನ್ನು ಯಾವ ನಾಗರಿಕತೆಗೆ ಸಂಬಂಧಪಟ್ಟವರು ಎಂದು ಹೇಳ್ತಾರೆ ಎನ್ನುವಂಥ ವಿಷಯವನ್ನು ನಿನ್ನೆ ದಿನದಂದು ತಿಳ್ಕೊಂಡಿದ್ದೀವಿ. ಗಮನಿಸ್ರಿ, ಪ್ರಾರಂಭದಲ್ಲಿ ದೇವರು ಏದೇನು ತೋಟವನ್ನು, ಏದೇನು ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಉಂಟು ಮಾಡಿದಾಗ ಆ ಉದ್ಯಾನದ ಬಳಿಯಲ್ಲಿ ಒಂದು ನದಿಯನ್ನು ಹುಟ್ಟಿಸ್ತಾರೆ. ಆ ನದಿಯ ಮೂಲಕ ಬಂದಿರುವಂಥ ಆ ನೀರಿದೆ ನೋಡಿ, ಅನೇಕ ದಾರಿ ಹೋಗುವಂಥ 4 ಭಾಗದಲ್ಲಿ. ಅದರಲ್ಲಿ 2 ಭಾಗ ನೋಡುವಾಗ ಏನ್ರಿ, ಟೈಗ್ರಿಸ್ ನದಿ, ಆನಂತರ ಯೂಫ್ರಟಿಸ್ ನದಿ. ಈ ಪ್ರಾಂತದಲ್ಲಿ ಇರುವಂಥ ಪ್ರಜೆಗಳನ್ನು ಮೆಸಪಟೋಮಿಯ ನಾಗರಿಕತೆಯವರು ಅಂತೇಳಿ ತಿಳ್ಕೊಂಡಿದ್ವಿ. ಆ ಪ್ರಾಂತದಲ್ಲಿ ಯಾರಿದ್ದಾರೆ? ಬಾಬೆಲ್ ಹಾಗೂ ಅಶೂರ್ಯರು, ಈ ನಿನಿವೆ ಪಟ್ಟಣ, ಈ ಕೆಲವು ಪಟ್ಟಣಗಳು ಆ ಒಂದು ಪ್ರಾಂತದಲ್ಲಿ ವಾಸಿಸುವಂಥದ್ದು ಎನ್ನುವಂಥದ್ದು ನಿನ್ನೆ ನೋಡಿದ್ದೀವಿ. ಆ ಪ್ರಾಂತದಲ್ಲಿ ಇರುವಂಥ ಅಶೂರರಿಗೆ ತಂದೆಯಾದ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅವರಿಗೆ ಮಾತ್ರವಲ್ಲ, ಈ ಬಾಬೆಲ್ ಪಟ್ಟಣವನ್ನು ಇಲ್ಲಾಂದರೆ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿ ನೆಬೂಕದ್ನೆಚ್ಚರನು ಕೂಡ ಅಧಿಕಾರವನ್ನು ಕೊಟ್ಟಿರ್ತಾನೆ. ದೇವರು ಕೊಟ್ಟಿರುವಂಥ ಅಧಿಕಾರ. ಅವರೆಲ್ಲರೂ ಯಾರಂತ ನೋಡುವಾಗ ಇಸ್ರಾಯೇಲ್ಯರು ಅಲ್ಲ. ಇಸ್ರಾಯೇಲ್ಯರು ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ತಂದೆಯಾದ ದೇವರು ಕೆಲವರಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು ನೋಡುತ್ತೇವೆ. ಅದೇ ಪ್ರಕಾರ ಇಸ್ರಾಯೇಲ್ಯರು ಹುಟ್ಟಿದ ಮೇಲೆ ಕೂಡ ಅನ್ಯರಿಗೆ ಅಧಿಕಾರವನ್ನು ಕೊಡುವಂಥದ್ದು ನೋಡುತ್ತೇವೆ. ಇಸ್ರಾಯೇಲ್ರಿಗೂ ಮಾತ್ರವಲ್ಲ, ಅನ್ಯರಿಗೂ ಕೂಡ ತಂದೆಯಾದ ದೇವರು ಅಧಿಕಾರವನ್ನು ಕೊಡುವಂಥದ್ದು ನೋಡುತ್ತೇವೆ.
ಇವಾಗ ಆ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 14ನೇ ವಚನದಲ್ಲಿ ಯೂಫ್ರಟಿಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿಬಿಡು ಎಂದು ಹೇಳಿತು ಅಂತೇಳಿ. ಯೂಫ್ರಟಿಸ್ ನದಿಯ ಬಳಿಯಲ್ಲಿ 4 ಮಂದಿ ದೇವದೂತರನ್ನು ಕಟ್ಟಿದ್ದಾರಂತೆ. 4 ಮಂದಿ ದೇವದೂತರನ್ನು ಕಟ್ಟಿದ್ದಾರಂದರೆ ನಮಗೇನು ಗೊತ್ತು ಕಟ್ಟಿರುವಂಥದ್ದು ಅಂತ ನೋಡುವಾಗ ಈ ಪಶುಗಳನ್ನು ಕಟ್ಟುವಂಥದ್ದು ಗೊತ್ತು. ಅದೇ ಪ್ರಕಾರ ಕುದುರೆಗಳನ್ನು, ಇಲ್ಲಾಂದರೆ ಆನೆಗಳನ್ನು, ಇಲ್ಲಾಂದರೆ ಕತ್ತೆಗಳನ್ನು, ಕೆಲವು ಪಶುಗಳನ್ನು ಇಲ್ಲಾಂದರೆ ಪ್ರಾಣಿಗಳನ್ನು ಕಟ್ಟುವಂಥದ್ದು ಗೊತ್ತಿರುತ್ತೆ. ಆದರೆ ದೇವದೂತರನ್ನು ಕಟ್ಟಿದ್ದಾರೆ ಅಂದಾಗ ಇವರು ದೇವದೂತರು? ಇಲ್ಲಿ ನೋಡುವಾಗ ದೇವದೂತರು ಎಂದು ಬರೆಯಲ್ಪಟ್ಟಿದೆ. 4 ಮಂದಿ ದೇವದೂತರು ಎಂದು ಬರೆಯಲ್ಪಟ್ಟಿದೆ. ಈ 4 ಮಂದಿ ದೇವದೂತರನ್ನು ಕಟ್ಟಿದ್ದಾರಂತೆ. ಕಟ್ಟಿರುವಂಥ ಅವರನ್ನು ಬಿಚ್ಚಿಬಿಡು ಅಂತೇಳಿ ಒಬ್ಬ ದೇವದೂತನು ಹೇಳಿದಾಗ, ಅವರನ್ನು ಬಿಚ್ಚಿದಾಗ ಅಲ್ಲಿ ಏನ್ರಿ ಸಂಹಾರ ಎನ್ನುವಂಥದ್ದು ನಡೀತಾ ಇದೆ. ಈ 4 ಮಂದಿ ದೇವದೂತರನ್ನು ಬಿಚ್ಚಿದಾಗ ಸಂಹಾರ. 15ನೇ ವಚನ ನೋಡಿ, ಮನುಷ್ಯರೊಳಗೆ 1/3 ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಅಂದರೆ ಈ 4 ಮಂದಿ ದೇವದೂತರು ಯಾರು? ಆನಂತರ ಸಂಹಾರ ಮಾಡಿದಾರಂತೆ. ಸಂಹಾರ ಜನರ ಮಧ್ಯದಲ್ಲಿ 1/3 ಭಾಗವನ್ನು ಯಾವ ಪ್ರಾಂತದಲ್ಲಿ ಅಂತ ನೋಡುವಾಗ ಯಾವ ಪ್ರಾಂತದಲ್ಲಿ ನೇಮಿಸಿರ್ತಾರೋ ಆ ಪ್ರಾಂತದಲ್ಲಿ, ಟೋಟಲ್ ಭೂಲೋಕದಲ್ಲಿ ಅಲ್ಲ ನಡೆದಿರುವಂಥದ್ದು, ಟೋಟಲ್ ಭೂಲೋಕದಲ್ಲಿ ಅಲ್ಲ, ಯಾವ ಪ್ರಾಂತದಲ್ಲಿ ದೇವರು ನೇಮಿಸಿರ್ತಾರೋ ಆ ಪ್ರಾಂತದಲ್ಲಿ ಅದು ನಡೆಯುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳಿದೆ ನೋಡಿ. ದೂತರು ಅಂದರೆ ದೂತರು. ಎರಡನೇದಾಗಿ ಅಂಕೆಗಳನ್ನು ಕೊಟ್ಟಿರ್ತಾರೆ. ಅಂಕೆಗಳನ್ನು 4 ಮಂದಿ ಅಂದರೆ 4 ಮಂದಿ ದೇವದೂತರು, 12 ಮಂದಿ ಹಿರಿಯರಂದರೆ 12 ಮಂದಿ ಹಿರಿಯರು, 24 ಮಂದಿ ಹಿರಿಯರಂದರೆ 24 ಮಂದಿ ಇರ್ತಾರೆ ಎಂದು, 1000 ವರ್ಷ ಪರಿಪಾಲನೆ ಅಂದರೆ 1000 ವರ್ಷನೇ ನಡೀತದೆ ಎಂದು. ಈ ಥರ ಅಲ್ಲ. ಅಂದರೆ ಅಂಕೆಗಳನ್ನು ನಾವು ಅಂಕೆಗಳ ಹಾಗೆ ಲೆಕ್ಕ ಮಾಡಿದ್ರೆ ಅರ್ಥ ಆಗಲ್ಲ. ಅದೇ ಪ್ರಕಾರ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಕ್ಷರಗಳಲ್ಲಿ, ಈ ಮೃಗಗಳು ಇಲ್ಲಾಂದರೆ ಜಂತುಗಳು ಅದೇ ಪ್ರಕಾರ ಆಲೋಚನೆ ಮಾಡಿದಾಗ, ಇಲ್ಲಾಂದರೆ ಅದೇ ಪ್ರಕಾರ ಆ ಒಂದು ವಚನಗಳಲ್ಲಿ ಏನು ವರ್ಣಿಸಿ ಬರೆದಿದ್ದಾರೋ ಅವುಗಳನ್ನೇ ತೋರಿಸಿ ಅರ್ಥ ಮಾಡಿಕೊಂಡ್ರೆ ದೇವರ ವಾಕ್ಯವು ಅರ್ಥ ಆಗಲ್ಲ. ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಪರಿಶೋಧನೆ ಎನ್ನುವುದು ಬೇಕು. ಈ 4 ಮಂದಿ ದೇವದೂತರು ಅಂದಾಗ ಯಾರು ಈ ದೇವದೂತರು? ದೇವರಿಗೆ ಕೋಟ್ಯಾನುಕೋಟಿ ಮಂದಿ ದೇವದೂತರು ಇದ್ದಾರೆ. ಅದೇ ಪ್ರಕಾರ ಪರಲೋಕದಿಂದ ಸೋತು ಹೋಗಿರುವಂಥ ಸೈತಾನನು ಭೂಮಿ ಮೇಲೆ ಬೀಳ್ತಾನೆ. ಮತ್ತು ಅವನ ಜೊತೆಯಲ್ಲಿ ಕೂಡ ಎಷ್ಟು ಮಂದಿ? ಅವನ ಜೊತೆಯಲ್ಲೂ ಕೂಡ ಕೋಟ್ಯಾನುಕೋಟಿ ಮಂದಿ ದೇವದೂತರು ಕೂಡ ಇದ್ದಾರೆ ಅವನ ಜೊತೆಯಲ್ಲಿ, ಅಂದರೆ ದುರಾತ್ಮಗಳು. ದೇವರ ಬಳಿಯಲ್ಲಿ ಇದ್ದಂಥ ದೂತರು ಬೇರೆ, ಸೈತಾನನ ಬಳಿಯಲ್ಲಿ ಇದ್ದಂಥ ದೂತರು ಬೇರೆ. ಅದೇ ಪ್ರಕಾರ ಭೂಲೋಕದಲ್ಲಿ ಅರಸರು ಆಳ್ವಿಕೆ ಮಾಡ್ತಾ ಇರ್ತಾರೆ ನೋಡಿ. ಈ ಆಳ್ವಿಕೆ ಮಾಡುವಂಥ ಈ ಅರಸರು ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಏನಾದರೂ ಸುದ್ದಿಗಳನ್ನು ಕಳಿಸುವಾಗ, ಅಂದರೆ ಗ್ರಂಥದ ಸುರುಳಿಗಳಲ್ಲಿ ಯಾವುದಾದ್ರೂ ಒಂದು ಪತ್ರವನ್ನು ಬರೆದಾಗ ಆ ಪತ್ರವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸುವಾಗ ಅವರನ್ನು ದೂತರು ಎಂದು ಬಳಸಿದ್ದಾರೆ. ಅವರನ್ನು ಅಲ್ಲಲ್ಲಿ ಮಾತನಾಡುವಾಗ ದೂತರು ಎಂದು ಬಳಸಿದ್ದಾರೆ. ಇಂಥ ಅರಸನ ದೂತ, ಇಂಥ ದೇಶದ ದೂತರು ಅಂಥೇಳಿ ಮನುಷ್ಯರನ್ನು ದೂತರಿಗೆ ಹೋಲಿಸಿದ್ದಾನೆ. ಅದೇ ಪ್ರಕಾರ ದೇವರು ತನ್ನ ಸೇವಕರಿಗೆ, ಅಂದರೆ ದೇವದೂತರಿದ್ದಾರೆ ಅವ್ರಿಗೂ ದೂತರು ಎಂದು ಹೇಳಿದ್ದಾನೆ. ಅದೇ ಪ್ರಕಾರ ಭೂಮಿಯ ಮೇಲೆ ದೇವರ ಸೇವೆ ಮಾಡುವಂಥ ಪ್ರವಾದಿಗಳನ್ನು ಇಲ್ಲ ಸೇವಕರನ್ನು ಅವ್ರಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ದೂತರು ಎಂದು ಬಳಸಿದ್ದಾರೆ. ದೂತರು ಎನ್ನುವಂಥ ಪದಕ್ಕೆ ಅರ್ಥ ಏನಂತ ನೋಡುವಾಗ, ದೂತರು ಎಂಬ ಪದಕ್ಕೆ ಅರ್ಥ ಏನಂತ ನೋಡುವಾಗ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಬರ್ಕೊಳ್ಳಿ ಪ್ರಿಯರೇ, 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ
ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ಅಂದರೆ ದೇವರು ತನ್ನ ದೂತರನ್ನು ಏನ್ರಿ ಈ ಪ್ರಕೃತಿಯಲ್ಲಿ ಬಳಸಿದ್ದಾರೆ. ಅವ್ರು ಯಾರಂತ ನೋಡುವಾಗ ದೇವರಿಗೆ ಸೇವಕರು. ದೂತರಂದರೆ ದೇವರಿಗೆ ಸೇವಕರು. ಕ್ರೈಸ್ತ ಪೂರ್ವದಲ್ಲಿ ಕೂಡ ಕೆಲವು ಮಂದಿ ಅರಸರು ಈ ವಾರ್ತೆಗಳನ್ನು ತಲುಪಿಸೋದಕ್ಕೆ ಕಳಿಸುವವರನ್ನು ತಮ್ಮ ದೂತರು ಎಂದು ಬಳಸಿದ್ದಾರೆ. ಒಂದು ಮಾತನ್ನು ನೋಡೋಣ. 2ನೇ ಅರಸುಗಳು 19ನೇ ಅಧ್ಯಾಯ 9ನೇ ವಚನವನ್ನು ನೋಡಿ. ಮೊದಲನೇದಾಗಿ ಬರ್ಕೊಳ್ಳಿ, ಆಮೇಲೆ ವಚನವನ್ನು ಓಪನ್ ಮಾಡಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ಬೈಬಲನ್ನು ಓಪನ್ ಮಾಡಿ ಆ ವಚನ ಇದೆಯೋ ಇಲ್ವೋ ಒಂದು ಸಾರಿ ಪರಿಶೋಧನೆ ಮಾಡಿ. ಅಷ್ಟರಲ್ಲಿ ಕೂಷಿನ ಅರಸನಾದ ತಿರಹಾಕನು ತನಗೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿಯನ್ನು ಕೇಳಿ ಯೆಹೂದದ ಅರಸನಾದ ಹಿಜ್ಕೀಯನ ಬಳಿಗೆ ತಿರುಗಿ ದೂತರನ್ನು ಕಳುಹಿಸಿದನು. ದೂತರನ್ನು ಸಾಕು, ದೂತರನ್ನು. ಯಾವ ದೇಶದ ಅರಸನು ದೂತರನ್ನು ಅಂತ ನೋಡುವಾಗ ಅದೇ 9ನೇ ವಚನದಲ್ಲಿ ಕೂಷಿನ ಅರಸನು ದೂತರನ್ನು ಕಳಿಸ್ಕೊಡ್ತಾನೆ. ಯಾರ ಬಳಿಗೆ? ಹಿಜ್ಕೀಯನ ಬಳಿಗೆ. ಅದೇ ಪ್ರಕಾರ ಇನ್ನೊಂದು ವಚನವನ್ನು ಕೂಡ ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿರ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಅಂತಿರುತ್ತೆ. ಅಂದರೆ ಸೈತಾನನಿಗೆ ತನ್ನ ಜೊತೆಯಲ್ಲಿದ್ದಂಥ ದುರಾತ್ಮಗಳಿಗೂ ದೂತರು ಎಂದು, ಕೋಟ್ಯಾನು ಕೋಟಿ ದೇವದೂತರು ಪರಲೋಕದಲ್ಲಿದ್ದಾರೆ, ಅವರು ದೂತರೆಂದು. ಆನಂತರ ಭೂಮಿಯ ಮೇಲೆ ಅರಸರ ಬಳಿಯಲ್ಲಿ, ಇಲ್ಲಾಂದರೆ ಅಧಿಕಾರಿಗಳ ಬಳಿಯಲ್ಲಿ ಇದ್ದಂಥ ಮನುಷ್ಯರನ್ನು, ಸೇವಕರನ್ನು, ಅವ್ರನ್ನ ಕೂಡ ದೂತರು ಎಂದು, ಇಲ್ಲಾಂದರೆ ಸೇವಕರು ಎಂದು ಕರೆದಿದ್ದಾರೆ. ಇವಾಗ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ ದೇವದೂತರು ಎಂದು ಕರೆಯಲ್ಪಟ್ಟಿದ್ದಾರೆ ನೋಡಿ. ಈ ದೇವದೂತರು ಯಾರು? ತುಂಬ ಜನ ಏನಂದ್ಕೊಂಡಿದ್ದಾರೆ ಅಂತ ನೋಡುವಾಗ ಆ ದೇವದೂತರು ಬೇರೆ ಯಾರೂ ಅಲ್ಲ, ಸೈತಾನನ ದೂತರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೈತಾನನ ದೂತರು ಎಂದು ಇದೆಯಾ? ಸೈತಾನನ ದೂತರು ಅಂತಿಲ್ಲ, ದೇವದೂತರು ಅಂತ ಇರುತ್ತೆ. ದೇವದೂತರಂತಿರುವಾಗ ಎರಡನೇದಾಗಿ ಪ್ರಶ್ನೆ ಏನಪ್ಪ ಅಂತ ನೋಡುವಾಗ, ದೇವದೂತರಾದರೆ ಅವರನ್ನು ಕಟ್ಟುತ್ತಾರ? ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಕಟ್ಟಿದ್ದಾರಂತ ಇರುತ್ತಲ್ಲ, ಕಟ್ಟಿದ್ದಾರಂದರೆ ಅಲ್ಲಿ ಹೋಗಿ ಏನ್ರಿ ಅಲ್ಲಿ ಎಲ್ಲಿ ಗಿಡಕ್ಕಾಗಿ ಕಟ್ಟಿದ್ದಾರಂತಲ್ಲ, ಇಲ್ಲ ನದಿಯ ಬಳಿಯಲ್ಲಿ ಯಾವುದೊಂದು ಕಂಬ ಇದೆ, ಇಲ್ಲಾಂದ್ರೆ ಗುಡ್ಡ ಇದೆ, ಆ ಗುಡ್ಡಕ್ಕೆ ಕಟ್ಟಿದ್ದಾರಂತಲ್ಲ, ಇಲ್ಲ ಒಂದು ಗಿಡಕ್ಕೆ ಮರಕ್ಕೆ ಅನ್ನು ಕಟ್ಟಿದ್ದಾರಂತಲ್ಲ. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಹೋಲಿಸಿ ವರ್ಣಿಸಿ ಹೇಳಿದ್ದಾರೆ. ಯಾರಿಗೆ ಸಂಬಂಧಪಟ್ಟದ್ದು, ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು, ಇವೆಲ್ಲ ಪರಿಶೋಧನೆ ಮಾಡಿ ಅರ್ಥ ಮಾಡ್ಕೋಬೇಕು. ಈ ದೂತರು ಯಾರಂತ ನೋಡುವಾಗ ಬೇರೆ ಯಾರಲ್ಲ ರೀ, ದೇವರು ನೇಮಿಸ್ಕೊಂಡಿದ್ದಾರೆ ನೋಡಿ. ಭೂಮಿಯ ಮೇಲೆ, ಭೂಲೋಕದ ಮೇಲೆ ಕೆಲವರನ್ನು ಅರಸನನ್ನು ನೇಮಿಸ್ಕೊಳ್ತಾನೆ. ದೇವರು ಅರಸರನ್ನು ನೇಮಿಸಿಕೊಂಡಾಗ ಅವರಿಗೆ ನನ್ನ ಸೇವಕರು ಅಂತ ಹೇಳಿದ್ದಾರೆ. ಅಂಕೆಗಳನ್ನು ತಗೊಳ್ಬೇಡಿ. 4 ಅಂದರೆ ಸ್ವಲ್ಪ ಮಂದಿ ಅರಸರು, 4 ಮಂದಿ ಅಂದರೆ ಕೆಲವರು ಅರಸರು. ಅಂಕೆಗಳಂತ 4 ಮಂದಿ ದೇವದೂತರು ಎಂದು ಇರುವುದರಿಂದ 4 ಮಂದಿ ದೇವದೂತರು ಅಂತ ಹೇಳಿ ಮತ್ತೆ ತಪ್ಪಾಗಿ 4 ಮಂದಿ ಅಂದರೆ 4 ಮಂದಿನೇ ಅದು ಸೈತಾನನ ದೂತರು ಅಂತೇಳಿ ಈ ರೀತಿ ಕನ್ಫರ್ಮ್ ಮಾಡ್ಕೊಳ್ಬಾರ್ದು. ಒಂದು ವೇಳೆ ಸೈತಾನನ ದೂತರು ಅಂದ್ಕೊಂಡ್ರೂ ಕೂಡ ಸೈತಾನನ ದೂತರನ್ನು ಬಿಟ್ಟಿದ್ದಾನೆ ದೇವರು. ಅಂದರೆ ಭೂಮಿಗೆ ದೊಬ್ಬಿದ್ದಾರೆ, ಅವರು ಇದ್ದಾರೆ. ಅವರು ಮತ್ತೆ ಅವರನ್ನು ಬಂಧಿಸ್ತಾರ? ಮತ್ತೆ ಅವರನ್ನು ಎಲ್ಲಾದರೂ ಕಟ್ಟೆ ಹಾಕ್ತಾರ? ಪರಲೋಕದಲ್ಲಿದ್ದಂಥ ದೇವದೂತರನ್ನು ಕಟ್ಟೆ ಹಾಕಲ್ಲ. ಈ ಸೈತಾನನ ಜೊತೆಯಲ್ಲಿದ್ದಂಥ ದುರಾತ್ಮಗಳನ್ನು ಕೂಡ ದೇವರು ಕಟ್ಟೆ ಹಾಕಲ್ಲ. ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಭೂಲೋಕದಲ್ಲಿ ದುರಾತ್ಮಗಳು ಇರ್ತವೆ. ಅವರ ಕೆಲಸಗಳೇನು, ದುರಾತ್ಮಗಳ ಕೆಲಸಗಳೇನು ಎನ್ನುವಂಥದ್ದು ಅನೇಕ ಸಾರಿ ಅನೇಕ ವಿಡಿಯೋಗಳಲ್ಲಿ ಮಾತನಾಡಿದ್ದೀನಿ. ಪರಿಶೋಧನೆ ಮಾಡಿ ಗೊತ್ತಾಗುತ್ತೆ.
ಇವಾಗ ಈ ದೇವದೂತರಿದ್ದಾರಲ್ಲ, ಈ ದೇವದೂತರು ಅಂದರೆ ದೇವರ ದೂತರು ಅಂದರೆ ದೇವರ ಸೇವಕರು. ದೇವರ ಸೇವಕರು. ಈ ದೇವರ ಸೇವಕರು ಯಾರೆಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕ್ರೈಸ್ತ ಪೂರ್ವದಲ್ಲಿ ಕೆಲವರನ್ನು ಅರಸರನ್ನು ಆರಿಸಿಕೊಂಡಿದ್ದಾನೆ. ಈ ಆರಿಸಿಕೊಂಡಾಗ ಒಬ್ಬ ಯಾರಪ್ಪ, ಸೌಲನನ್ನು ಆಗಿರ್ಬೋದು, ದಾವೀದನನ್ನು ಆಗಿರ್ಬೋದು, ಇಲ್ಲ ಕೆಲವು ಮಂದಿ ಮೋಶೆಯನ್ನು ಆಗಿರ್ಬೋದು, ಸೇವಕರು ಈ ರೀತಿ ಆರಿಸಿಕೊಂಡು ಅವರನ್ನು ಕೂಡ ನನ್ನ ಸೇವಕರು ಅಂತ ಕರೀತಾನೆ. ಯಾಕೋಬನನ್ನು ನನ್ನ ಸೇವಕನು ಎಂದು ಕರೀತಾನೆ. ಅದೇ ಪ್ರಕಾರ ನೆಬೂಕದ್ನೆಚ್ಚರನಿದ್ದಾನಲ್ಲ, ನೆಬೂಕದ್ನೆಚ್ಚರನು ಕ್ರೈಸ್ತ ಪೂರ್ವದಲ್ಲಿ ಪ್ರಪಂಚ ದೇಶವನ್ನು ಆಳಿರುವಂಥ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿ ಇದ್ದ ನೋಡಿ. ಈ ಚಕ್ರವರ್ತಿಗೆ ಏನೆಂದು ಕರೆದಿದ್ದಾನೋ ಒಂದು ಸರಿ ನೋಡಿ. ಅಂದರೆ ಇಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಅದು ಇವರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಬೇಡ. ಕೆಲವರನ್ನು ಏನ್ರಿ ಆರಿಸ್ಕೊಂಡಿದ್ದಾನೆ. ಆರಿಸ್ಕೊಂಡು ಅವರಿಗೆ ಸೇವಕರಿಂದ ಇಲ್ಲ ದೂತರೆಂದು ಹೇಳ್ಕೊಂಡಿದ್ದಾನೆ. ಅವ್ರ ಮೂಲಕ ಏನು ನಡೆದಿದೆಯೋ ಎನ್ನುವಂಥ ವಿಷಯವನ್ನು ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ನಿನ್ನೆ ಅಶೂರ್ಯರ ಬಗ್ಗೆ ಮಾತನಾಡಿದ್ದೀವಿ 45ನೇ ಭಾಗದಲ್ಲಿ ಮಾತನಾಡಿ ಕೆಲವು ಕೊನೆಯದಾಗಿ ಇನ್ನೂ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಅದು ನಾಳೆ ತಿಳಿಸ್ತೀನಿ ಅಂತ ಹೇಳಿದ್ದೆ, ಇವತ್ತು ಅದನ್ನು ತಿಳ್ಕೊಳ್ಳೋಣ. ಮುಂಚಿತವಾಗಿ 4 ಮಂದಿ ದೇವದೂತರು ಅಂತ ಬರೆಯಲ್ಪಟ್ಟಿದೆಯಲ್ಲ, ಈ 4 ಮಂದಿ ಅಂದರೆ 4 ಮಂದಿ ಅಂದರೆ ಮತ್ತೆ 4 ಮಂದಿ ಅಂತ ತಿಳ್ಕೊಳ್ಬೇಡಿ, ಅದನ್ನು ಬಿಟ್ಬಿಡಿ. ಕೆಲವರು ದೂತರು ಅಂದರೆ ಕೆಲವರು ಸೇವಕರು. ಈ ಸೇವಕರನ್ನು ಕಟ್ಟಿದ್ದಾನಂದರೆ ಪ್ರಿಯರಾದ ದೇವರ ಮಕ್ಕಳಿಗೆ ಆ ಪ್ರಾಂತ ಯೂಫ್ರಟಿಸ್ ಆ ನದಿಯ ಪ್ರಾಂತದಲ್ಲಿ, ಅಂದರೆ ಯೂಫ್ರಟಿಸ್ ಅಂತಂದರೆ ಮಹಾನದಿ, ಆ ಪ್ರಾಂತದಲ್ಲಿ ಯಾರಿದ್ದಾರೆ ಅರಸರು, ಅವರನ್ನು ಏನ್ರಿ ಕಳಿಸುವಂಥದ್ದು, ಅವರಿಗೆ ಅಧಿಕಾರ ಕೊಟ್ಟು ನಡೆಸುವಂಥದ್ದು. ಎಲ್ಲೋ ಇರುವಂಥ ಇವರನ್ನು ಅಧಿಕಾರದಲ್ಲಿ ನಿಲ್ಲಿಸುವಂಥದ್ದು, ಅಧಿಕಾರವನ್ನು ಕೊಡುವಂಥದ್ದು, ಅವರ ಮೂಲಕ ಸಂಹಾರ ಮಾಡುವಂಥದ್ದು. ಅವರ ಮೂಲಕ ಸಂಹಾರ. ಈ ಸಂಹಾರ ಎನ್ನುವಂಥದ್ದು ಕೂಡ ಯಾಕೆ ನಡೆಯುತ್ತೆ ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಸಂಹಾರ ಎನ್ನುವಂಥದ್ದು ಯಾಕೆ ನಡೆಯುತ್ತೆ ಅದು ಪ್ರಶ್ನೆ ಹಾಕ್ಕೊಳ್ಳಿ, ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೆಬೂಕದ್ನೆಚ್ಚರನ ಕುರಿತು, ಆನಂತರ ಕೋರೇಷನನ್ನು ಕುರಿತು, ಆನಂತರ ಅಶೂರ್ಯರ ಅರಸರನ್ನು ಕುರಿತು ಏನು ಹೇಳಿದ್ದಾರೆ ದೇವರು ಒಂದು ಸಾರಿ ಕೆಲವು ವಚನಗಳನ್ನು ನೋಡೋಣ. ಯೆರೆಮೀಯ ಗ್ರಂಥ 25ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು ಒಂದು ಸಾರಿ ಓದಿ ವಚನಗಳನ್ನು ಬರ್ಕೊಳ್ಳಿ. ಆನಂತರ ಮತ್ತೊಂದು ಸಾರಿ ನೀವು ಪರಿಶೋಧನೆ ಮಾಡಿ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನ ಈ ನುಡಿಗಳನ್ನು ಕೇಳಿರಿ. ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನು, ಅಂದರೆ ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರನ್ನು ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿರುವ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬ ಆಳುಗೈದು ಬೆರಗಿನ ಸಿಳ್ಳಿಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ. ನನ್ನ ಸೇವಕನಾದ ನೆಬೂಕದ್ನೆಚ್ಚರನನ್ನು ಬರಮಾಡುತ್ತೇನೆ, ಬರಮಾಡಿ ಕೆಲವು ದೇಶಗಳನ್ನು ಆ ಮನುಷ್ಯನಿಗೆ ಒಪ್ಪಿಸ್ತೀನಿ. ಆ ಮನುಷ್ಯನ ಮೂಲಕ ಕೆಲವು ದೇಶಗಳನ್ನು ನಾಶ ಮಾಡಿಸುತ್ತೇನೆ, ಸಂಹಾರ ಮಾಡುತ್ತೇನೆ ಅಂತ ಹೇಳ್ತಾನೆ ದೇವರು. ಕೆಲವು ದೇಶಗಳಲ್ಲಿ ಯೆರೂಸಲೇಮ್ ಪಟ್ಟಣ ಕೂಡ ಹೊಂದಿದೆ ರೀ. ಕೆಲವು ದೇಶಗಳಲ್ಲಿ ಯೆರೂಸಲೇಮ್ ಪಟ್ಟಣ, ಇನ್ನು ಬೇರೆ ಬೇರೆ ಪಟ್ಟಣಗಳಲ್ಲಿ ಅನೇಕ ಪಟ್ಟಣಗಳನ್ನು ಸ್ವಾಧೀನ ಮಾಡ್ಕೊಳ್ತಾನೆ. ಆ ಮನುಷ್ಯ ಟೋಟಲ್ ಪ್ರಪಂಚವನ್ನು ಆಳ್ತಾನೆ. ಪ್ರಪಂಚವನ್ನು ಆಳಬೇಕಾದ್ರೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ನೋಡುವಾಗ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ನೆಬೂಕದ್ನೆಚ್ಚರನನ್ನು ನನ್ನ ಸೇವಕನು ಅಂದರೆ ಅರ್ಥ ಏನು? ನನ್ನ ದೂತ, ದೇವರ ದೂತನು, ದೇವರು ಆರಿಸಿಕೊಂಡಿರುವಂಥ ಸೇವಕನು. ಈ ಸೇವಕನ ಮೂಲಕ ಏನು ಮಾಡ್ತಾನೆ? ಅನೇಕರನ್ನು ಸಂಹಾರ ಮಾಡುವಂಥದ್ದು ನಡೆಯುತ್ತೆ. ಅಂದರೆ ಈ ನೆಬೂಕದ್ನೆಚ್ಚರನಿಗೆ ಅಧಿಕಾರ ಕೊಟ್ಟಿದ್ದಾನ? ನೆಬೂಕದ್ನೆಚ್ಚರನ ದೇವರು ಆರಿಸಿಕೊಂಡಿದ್ದಾನ? ನೆಬೂಕದ್ನೆಚ್ಚರನಿಗೆ ನನ್ನ ಸೇವಕನು ಅಂತ ಹೇಳಿದ್ದಾನ? ಹೌದು ಪ್ರಿಯರೇ, ಹೌದು. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಯೆರೆಮೀಯನ ಗ್ರಂಥ 27ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ಗಮನಿಸಿ. ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು ಭೂಮಿಯನ್ನು
ಅದರ ಮಾನವರನ್ನು ಪಶುಗಳನ್ನು ಸೃಷ್ಟಿಸಿದ್ದೇನೆ. ಈ ನನ್ನ ಸೃಷ್ಟಿಯನ್ನು ನನಗೆ ಸರಿತೋಚಿದವನಿಗೆ ಕೊಡಬಲ್ಲೆನು. ಈಗ ಈ ದೇಶಗಳನ್ನೆಲ್ಲ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಅವನ ಸೇವೆಗಾಗಿ ಭೂಜಂತುಗಳನ್ನು ಕೊಟ್ಟಿದ್ದೇನೆ. ಅವನ ದೇಶಕ್ಕೆ ಕಾಲವು ಅತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು. ಆಮೇಲೆ ಅನೇಕ ಜನಾಂಗಗಳು ಮಹಾರಾಜರು ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು. ನೋಡಿದ್ರ ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಯೋಚನೆ ಮಾಡಿ. ಅಂದರೆ ಈತನು ನನ್ನ ಸೇವಕನು ಅಂದರೆ ನನ್ನ ದೂತನು. ಸೇವಕನು ಅಂದರೆ ದೂತನು. ಇನ್ನೊಂದು ಮಾತನ್ನು ಕೂಡ ನೋಡಿ, ಯೆರೆಮೀಯ ಗ್ರಂಥ 43ನೇ ಅಧ್ಯಾಯ 10ನೇ ವಚನ. ಇಸ್ರಾಯೇಲ್ಯರ ದೇವರು ಸೇನಾಧೀಶ್ವರನಾದ ಯೆಹೋವನು ಎಂತೆನ್ನುತ್ತಾನೆ, ಇಗೋ ನಾನು ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಕರೆಯಿಸಿ ನಾನು ಮರೆಮಾಡಿಸಿರುವ ಈ ಕಲ್ಲುಗಳ ಮೇಲೆ ಅವನ ಸಿಂಹಾಸನವನ್ನು ಹಾಕಿಸುವೆನು. ಸಾಕು ಪ್ರಿಯ. ಅಂದರೆ ನನ್ನ ಸೇವಕನು ಯಾರಿಗೆ ಹೇಳಿದ್ದಾನಂತ ನೋಡುವಾಗ ನೆಬೂಕದ್ನೆಚ್ಚರನಿಗೆ ಹೇಳಿರುವಂಥ ಮಾತು. ಇನ್ನೊಂದು ಮಾತನ್ನು ಇನ್ನೊಬ್ಬರನ್ನ ನನ್ನ ಸೇವಕನೆಂದು ಹೇಳ್ತಾನೆ. ಯಾರಿಗೆ ಹೇಳ್ತಾ ಇದ್ದಾನಂತ ನೋಡುವಾಗ ಕೋರೇಶನಿಗೆ ಹೇಳ್ತಾನೆ. ಯಾಕೆ ಹೇಳ್ತಾನೆ ಎನ್ನುವಂಥ ವಿಷಯವನ್ನು ಒಂದೆರಡು ಮಾತಲ್ಲಿ ಮಾತಾಡ್ತೀನಿ. ಒಂದು ಸಾರಿ ಯೆಶಾಯನ ಗ್ರಂಥ 44ನೇ ಅಧ್ಯಾಯ 28ನೇ ವಚನವನ್ನು ನೋಡಿ ಪ್ರೇರಿ. ಕೋರೇಶನ ವಿಷಯವಾಗಿ ಅವನು ನನ್ನ ಮಂದೆ ಕಾಯುವವನು, ಯೆರೂಸಲೇಮ್ ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದೇನೆ. ಅಂದರೆ ಕೋರೇಶನನ್ನು ನೋಡುವಾಗ ನನ್ನ ಮಂದೆಯನ್ನು ಕಾಯುವಂಥವನು ಅಂದರೆ ನನ್ನ ಸೇವಕನು, ನನ್ನ ಮಂದೆಯನ್ನು ಕಾಯುವಂತ. ಅಂದರೆ ಈ ನೆಬೂಕದ್ನೆಚ್ಚರನ ಆಳ್ವಿಕೆ ಮುಗಿದ ನಂತರ ಇಸ್ರಾಯೇಲ್ಯರು ಬ್ಯಾಬಿಲೋನ್ ಪಟ್ಟಣದಲ್ಲಿ ಸೆರೆ ಹಿಡಿದು ಕರ್ಕೊಂಡೋಗಿರ್ತಾರೆ. ಬ್ಯಾಬಿಲೋನಲ್ಲಿ ಇರ್ತಾರೆ, ಬಾಬೆಲ್ ಪಟ್ಟಣದಲ್ಲಿ. ಅವರನ್ನು ಬಿಡಿಸೋದಕ್ಕೆ ಇನ್ನೊಬ್ಬ ಅರಸನನ್ನು ಆರಿಸ್ಕೊಳ್ತಾ ಇದ್ದೀನಿ. ಇನ್ನೊಬ್ಬ ಅರಸನ ಯಾರಂತ ನೋಡುವಾಗ ಅದೇ ಕೋರೇಶನನ್ನು. ಯೆರೂಸಲೇಮ್ ಪಟ್ಟಣವನ್ನು ಹಾಳು ಮಾಡೋದಕ್ಕೆ ನೆಬೂಕದ್ನೆಚ್ಚರನನ್ನು ಆರಿಸಿಕೊಂಡು ನೆಬೂಕದ್ನೆಚ್ಚರನು ನನ್ನ ಸೇವಕನು ಎಂದು ಹೇಳಿ ಯೆರೂಸಲೇಮ್ ಪಟ್ಟಣವನ್ನು ಧ್ವಂಸ ಮಾಡಿ ಇದ್ದವ್ರನ್ನ ಎಲ್ಲರನ್ನ ಹೇಳ್ಕೊಂಡು ಹೋಗ್ತಾನೆ. ಅಧಿಕಾರ ಕೊಟ್ಟವ್ರು ಯಾರಂತ ನೋಡುವಾಗ ದೇವರೇ. ಇವಾಗ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರೆಲ್ಲರೂ ಕೂಡ ಬ್ಯಾಬಿಲೋನ್ ಪಟ್ಟಣದಲ್ಲಿರ್ತಾರೆ. ಬಾಬೆಲ್ ಪಟ್ಟಣದಲ್ಲಿದ್ದಂಥ ಅವರನ್ನು ಯಾರ ಮೂಲಕ ಬಿಡಿಸ್ತಾನೆ ಅಂತ ನೋಡುವಾಗ ಕೋರೇಶನ ಮೂಲಕ ಬಿಡಿಸ್ತಾನೆ. ನೆಬೂಕದ್ನೆಚ್ಚರನ ಮೂಲಕ ಹಾಳು ಮಾಡ್ತಾನೆ, ಕೋರೇಶನ ಮೂಲಕ ಮತ್ತೆ ಬಿಡಿಸ್ಕೊಂಡು ಬರ್ತಾನೆ. ಕೋರೇಶನನ್ನು ಕೂಡ ಹೇಳಿರುವಂಥ ಮಾತೇನಂತ ನೋಡುವಾಗ ನನ್ನ ಸೇವಕನು, ಇಲ್ಲಾಂದರೆ ನಾನು ಅಭಿಷೇಕ ಮಾಡಿರುವಂಥ ಅರಸನು ಅಂತ ಹೇಳ್ಕೊಳ್ತಾನೆ ದೇವರು. ಯಾರನ್ನು ಕುರಿತು? ಕೋರೇಶನನ್ನು ಕುರಿತು. 45ನೇ ಅಧ್ಯಾಯ ಯೆಶಾಯನ ಗ್ರಂಥ 45ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಯೆಹೋವನು ಯಾವನ ಕೈ ಹಿಡಿದು ಯಾವನೆದರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನೋ ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳುಗಳನ್ನು ಮುರಿದು ಬಿಡುವೆನು, ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು. ಸಾಕು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ನೋಡುವಾಗ ಕೋರೇಶನನ್ನು ಹೇಳಿರುವಂಥ ಏನಪ್ಪ ಅಂತ ನೋಡುವಾಗ ನಾನು ಅಭಿಷೇಕಿಸಿರುವಂಥ ನನ್ನ ಕೋರೇಶನು ಅಂತ ಹೇಳ್ತಾನೆ. ನಾನು ಅಭಿಷೇಕಿಸಿದ್ದೀನಿ, ನನ್ನ ಸೇವಕನು, ನನ್ನ ಮಂದೆಯನ್ನು ಕಾಯುವಂಥ ಸೇವಕನು, ನನ್ನ ಮಂದೆಯನ್ನು ಕಾಯುವಂಥವನು. ಯಾರಂತ ನೋಡುವಾಗ ಅನ್ಯನು, ಅನ್ಯ ದೇಶಕ್ಕೆ ಸಂಬಂಧಪಟ್ಟವನು. ಅಂದರೆ ಮೇದ್ಯರ ಪಾರಸಿಯ ಸಾಮ್ರಾಜ್ಯವನ್ನು ಆಳಿರುವಂಥ ಚಕ್ರವರ್ತಿಗಳಿದ್ದಾರಲ್ಲ, ಆ ಚಕ್ರವರ್ತಿಗಳಲ್ಲಿ ಮೊದಲನೇ ಚಕ್ರವರ್ತಿ ಈ ಕೋರೇಶನು. ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಧ್ವಂಸವಾದ ಮೇಲೆ ಈತನಿಗೆ ಅಧಿಕಾರ ಬರುತ್ತೆ. ಈತನು ಕೂಡ ನನ್ನ ಸೇವಕನು ಅಂತ ಹೇಳ್ತಾನೆ. ಅದೇ ಪ್ರಕಾರ ನಿನ್ನೆ ನೋಡಿದ್ದೇವೆ ಅಶೂರರು.
ಈ ಅಶೂರನ್ನು ಕೂಡ ದೇವರು ಆರಿಸ್ಕೊಂಡಿದ್ದಾನಂತೆ. ಅವರನ್ನು ಏನಂತ ಹೇಳಿದ್ದಾನೆ ಗೊತ್ತಾ? ನಾನು ಇವ್ರನ್ನ ಆರಿಸ್ಕೊಂಡಿದ್ದೀನಿ. ಯಾತಕ್ಕಾಗಿ ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಒಂದು ಸಾರಿ ಅದನ್ನು ಕೂಡ ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಸಾರಿ ಯೆಶಾಯನ ಗ್ರಂಥ 10ನೇ ಅಧ್ಯಾಯ 5ನೇ ವಚನ. ಆಹಾ ಅಶೂರವೇ, ನೀನು ನನ್ನ ಕೋಪವೆಂಬ ಕೋಲು, ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇ. ಅಂದರೆ ನನ್ನ ರೋಷವೇ ಅಂದರೆ ಈ ಅಶೂರಿ ಎನ್ನುವಂಥ ಒಂದು ಸಾಮ್ರಾಜ್ಯ ಇದೆ. ಅನೇಕ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಿರುವಂಥ ಈ ಸಾಮ್ರಾಜ್ಯ ಇದೆಯಲ್ಲ, ಈ ಸಾಮ್ರಾಜ್ಯದಲ್ಲಿ ಇರುವಂಥ ಅರಸರಿದ್ದಾರಲ್ಲ, ಈ ಅರಸರಿಗೆ ಹೇಳಿರೋ ಮಾತಿನಂತ ನೋಡುವಾಗ, ಅಶೂರವೇ ನೀನು ಯಾರು ಗೊತ್ತಾ? ನೀನು ನನ್ನ ಕೋಪವೆಂಬ ಕೋಲು, ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇ. ನಾನು ಅದನ್ನು ಭ್ರಷ್ಟ ಜನರಿಗೆ ವಿರುದ್ಧವಾಗಿ ಕಳಿಸಿ ನನ್ನ ಕೋಪಕ್ಕೆ ಗುರಿಯಾಗಿದ್ದ ನನ್ನ ಪ್ರಜೆಯನ್ನು ಸೂರೆ ಮಾಡಿ ಕೊಳ್ಳೆ ಹೊಡೆದು ಬೀದಿಯ ಕೆಸರನ್ನು ಎಂಬಂತೆ ತುಳಿದು ಬಿಡಬೇಕೆಂದು ಅದಕ್ಕೆ ಅಪ್ಪಣೆ ಕೊಡುವೆನು. ಅಂದರೆ ಯಾವುದಕ್ಕೆ ಅಪ್ಪಣೆ ಕೊಡ್ತಾರಂತೆ? ಯಾವುದಕ್ಕೆ ಅಂದರೆ ಅಶೂರ್ಯರಿಗೆ ಅಪ್ಪಣೆ ಕೊಟ್ಟು ಏನಂತ ಹೇಳ್ತಾ ಇದೆ ಅಂತ ನೋಡುವಾಗ, ನನಗೆ ಕೋಪ ಎನ್ನುವಂಥ ಕೋಲು, ಅಂದರೆ ಕೋಪ ಬಂದಾಗ ಕೋಲನ್ನು ಇಟ್ಕೊಡ್ತಾರಲ್ಲ ಮಾಸ್ಟರ್ಸ್, ತಂದೆ ತಾಯಿಗಳು ಕೋಪ ಬಂದಾಗ ಕೋಲನ್ನು ಇಟ್ಕೊಳ್ತಾರೆ. ಇವಾಗ ದೇವರಿಗೆ ಕೋಪ ಬಂದಾಗ ಯಾರನ್ನ ಬಳಸ್ಕೊಳ್ತಾ ಇದ್ದಾನಂತ ನೋಡುವಾಗ ಅಶೂರ್ಯರನ್ನು. ಒಂದು ಏನ್ರಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ಅವರನ್ನು, ಇನ್ನು ಕೆಲವು ದೇಶವನ್ನು ಆಳುವಂಥ ಅರಸರನ್ನು ಹೀಗೇನೆ ಆರಿಸ್ಕೊಂಡಿದ್ದಾನೆ. ಯಾತಕ್ಕಾಗಿ ಅಂತ ನೋಡುವಾಗ, ತನ್ನ ಪ್ರಜೆಗಳನ್ನು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕು ಅಂತ ಒಂದು ರೀತಿಯಲ್ಲಿ, ತನ್ನ ಪ್ರಜೆಗಳು ಕೆಟ್ಟೋದಾಗ ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಮೊದಲನೇದಾಗಿ ದೇವರು ಎಚ್ಚರಿಕೆ ಕೊಡ್ತಾರೆ. ಆ ಎಚ್ಚರಿಕೆ ಮಾತನ್ನು ಕೇಳದೆ ಹೋದರೆ ದೇವರು ಒಂದು ರೀತಿಯಲ್ಲಿ ನಾಶ ಮಾಡ್ತಾರೆ. ಯಾವ ರೀತಿಯಲ್ಲಿ ನಾಶ ಮಾಡ್ತಾರೆ? ಒಂದು ರೀತಿಯಲ್ಲಿ ನೋಡುವಾಗ ಅಪಘಾತಗಳು ಬರುತ್ತೆ, ಇಲ್ಲಾಂದರೆ ಸುಂಟರ ಗಾಳಿ ಬರುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಭೂಕಂಪ ಬರುತ್ತೆ, ಇಲ್ಲಾಂದರೆ ಮಿಡತೆಗಳ ಮೂಲಕ, ಇಲ್ಲಾಂದರೆ ಯಾವುದೊಂದು ರೀತಿಯಲ್ಲಿ ನಾಶ ಮಾಡುವಂಥದ್ದು. ಅದು ಇಲ್ಲಾಂದರೆ ಅರಸರನ್ನು ಆರಿಸ್ಕೊಂಡು, ಅಂದರೆ ಕ್ರೂರವಾದಂಥ ಅರಸರನ್ನು ಅವರನ್ನು ಆರಿಸ್ಕೊಂಡು ಇಸ್ರಾಯೇಲ್ಯರ ಮಧ್ಯದಲ್ಲಿ ಬಿಡುವಂಥದ್ದು, ಇಲ್ಲ ಬೇರೆ ಜನಾಂಗಗಳ ಮೇಲೆ ಬಿಡುವಂಥದ್ದು. ಆಮೇಲೆ ಬುದ್ಧಿ ಕಲಿಸುವ ಉದ್ದೇಶ ಏನಪ್ಪ ಅಂತ ನೋಡುವಾಗ, ದೇವರ ಉದ್ದೇಶ ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 20ನೇ ವಚನದಲ್ಲಿ ಇರುತ್ತೆ ನೋಡಿ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಅಂದರೆ ಇಷ್ಟೆಲ್ಲ ಉಪದ್ರವಗಳು, ಇಷ್ಟೆಲ್ಲ ಅಪಘಾತಗಳು, ಇಷ್ಟೆಲ್ಲ ಕೇಡು ಉಂಟು ಮಾಡಿದ್ರು ಕೂಡ ದೇವರೇ ಉಂಟು ಮಾಡ್ತಾರೆ. ಯಾಕೆಂದರೆ ಈ ಜಗತ್ತು ಉಂಟು ಮಾಡಿದ್ದು ದೇವರು, ಈ ಜಗತ್ತು ದೇವ್ರ ಮೂಲಕ ಉಂಟಾಗಿದೆ, ಈ ಜಗತ್ತು ದೇವರ ಕೃಪೆ ಮೂಲಕ ಉಂಟಾಗಿದೆ, ಜಗತ್ತು ದೇವರ ಕೃಪೆ ಮೂಲಕ ನಡೀತಾ ಇದೆ. ಜಗತ್ತಿನಲ್ಲಿರುವಂಥ ಸರ್ವ ಜೀವರಾಶಿಗಳು ದೇವರ ಮಕ್ಕಳು, ದೇವರ ಮೂಲಕ ಬಂದಿರುವಂಥ ಜೀವರಾಶಿಗಳು. ಮನುಷ್ಯರು ಸಾಕ್ಷಾತ್ತು ದೇವರ ಮಕ್ಕಳು. ಈ ಮನುಷ್ಯರು ದೇವರನ್ನು ಬಿಟ್ಟು ತಪ್ಪು ಮಾಡಿದಾಗ ಪ್ರಕೃತಿ ಮೂಲಕ ಎಚ್ಚರಿಸ್ತಾರೆ, ಇಲ್ಲದೆ ಹೋದರೆ ಮನುಷ್ಯರ ಮೂಲಕ ಎಚ್ಚರಿಸ್ತಾರೆ. ಅಪಘಾತಗಳು, ಇಲ್ಲಾಂದರೆ ಭೂಕಂಪಗಳು, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಯುದ್ಧಗಳು ನಡೆದಾಗ ಜನರು ಸೆಟ್ ಆಗಬೇಕು, ದೇವರ ಬಳಿಗೆ ಬರಬೇಕು. ದೇವರ ಬಳಿಗೆ ಬಂದು ವಿಜ್ಞಾಪನೆ ಮಾಡಿ, ದೇವರೇ ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನು ಕಾಪಾಡಿ ದೇವರು ಅಂತೇಳಿ ಬೇಡಿಕೊಂಡು, ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಾಪವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡಿಬೇಕು ಎನ್ನುವಂಥ ಉದ್ದೇಶದಿಂದ ತಂದೆಯಾದ ದೇವರು ಇಂಥ ಅಪಘಾತಗಳನ್ನು ಉಂಟು ಮಾಡಿದಾಗ ಬದಲಾಗೋರು ಯಾರಿದ್ದಾರೆ? ಪ್ರಿಯರಾದ ದೇವರ ಮಕ್ಕಳಿರ, 4 ಮಂದಿ ದೇವದೂತರು ಅಂತ ಹೇಳಿದಾಗ 4 ಮಂದಿ ದೇವದೂತರು ಅಂತೇಳಿ ಪಿಕ್ಚರ್ ಹಾಕಿ ತೋರಿಸಿ ಹೀಗೆ ಇರ್ತಾರಂತ ಹೇಳಿ ಮಾಯ ಮಾಡುವಂಥ ಮಾಯ ಬೋಧಕರು ಪ್ರಪಂಚ ದೇಶದಲ್ಲಿ ಇದ್ದಾರೆ. ಅಂಥವ್ರ ವಿಷಯದಲ್ಲಿ ನೀವು ಜಾಗ್ರತೆ ಪಡಬೇಕು. ಜಾಗ್ರತೆ ಪಡದೆ ಹೋದರೆ ಬೆಂಕಿ ಕೊಂಡಕ್ಕೆ ಹೋದ ಮೇಲೆ ಅವು ಗೊತ್ತಾಗುತ್ತೆ, ಅಯ್ಯೋ ನಾವು ಮೋಸ ಹೋದ್ವಿ ಇಂಥ ದುಷ್ಟ ಬೋಧಕರ ಮಾತನ್ನು ಕೇಳಿ ಅಂತ. ಅದಕ್ಕೆ ಜಾಗ್ರತೆ ಪಡಿ. ಒಂದು ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಕೆಲವರನ್ನ ಆರಿಸ್ಕೊಂಡಿದ್ದಾರೆ. ಅವರು ನನ್ನ ದೂತರಿಲ್ಲ, ನನ್ನ ಸೇವಕರು ಅಂತ ಹೇಳಿದ್ದಾನೆ. ಅವ್ರ ಮೂಲಕ ಸಂಹಾರ. ಈ ಸಂಹಾರ ಯಾಕೆ ನಡೆಯುತ್ತೆ ಅಂತ ನೋಡುವಾಗ ಮನುಷ್ಯರ ಬಳಿಯಲ್ಲಿ ಅನೇಕವಾದಂಥ ಘೋರವಾದಂಥ ಪಾಪಗಳು, ಅನೇಕ ಅಪರಾಧಗಳು ಬೆಳೆದಾಗ, ಅನೇಕ ರೀತಿಯಲ್ಲಿ ಬೆಳೆದಾಗ ಅವಾಗ ದೇವರು ಆ್ಯಕ್ಷನ್ ತಗೊಳ್ತಾರೆ. ಪ್ರಕೃತಿ ಮೂಲಕ ಒಂದು ರೀತಿಯಲ್ಲಿ,
ಪ್ರಕೃತಿ ಮೂಲಕ ಒಂದು ರೀತಿಯಲ್ಲಿ, ಅಂದರೆ ಕ್ರಿಸ್ತ ಪೂರ್ವದಲ್ಲಿ ನೋಹಾನನ ಕಾಲದಲ್ಲಿ ಜಲಪ್ರಳಯ ತರಿಸಿ ನಾಶ ಮಾಡಿದ್ದಾನೆ. ಲೋಟನ ಕಾಲದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ನಾಶ ಮಾಡಿದ್ದಾನೆ. ಅದೇ ಪ್ರಕಾರ ಇಸ್ರಾಯೇಲ್ಯರ ಕಾಲದಲ್ಲಿ ನೋಡುವಾಗ ಕೆಲವರು ಅನ್ಯರ ದೇಶವನ್ನು ಆಳುವಂಥ ಅರಸರನ್ನು ಆರಿಸಿಕೊಂಡು ಅವರ ಮೂಲಕ ಎಚ್ಚರಿಸಿದ್ದಾನೆ, ನಾಶ ಮಾಡಿದ್ದಾನೆ. ಈ ನಾಶ ಮಾಡುವಂಥ ವಿಷಯವನ್ನು ಏನ್ರಿ ನಿನ್ನೆ ದಿನದಲ್ಲಿ ಕೆಲವು ವಿಷಯ ನೋಡಿದ್ವಿ. ಅಂದರೆ ಅರಸರು ಯಾರಿಗೆ? ಅಶೂರ್ಯರ ಅರಸರಿಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರವನ್ನು ಪಡ್ಕೊಂಡಿರುವಂಥ ಇವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಈ ಯೆರೂಸಲೇಮ್ ಪಟ್ಟಣದಲ್ಲಿ ಒಬ್ಬ ಭಕ್ತನಿರ್ತಾನೆ, ಹಿಜ್ಕೀಯನು. ಆ ಹಿಜ್ಕೀಯನು ಯೆರೂಸಲೇಮ್ ಪಟ್ಟಣವನ್ನು ಆಳುವಂಥ ಒಳ್ಳೆಯ ಅರಸನು. ಎಲ್ಲೆಲ್ಲಿ ಕೆಟ್ಟವರಿದ್ದಾರೋ, ಕೆಟ್ಟ ಜನಾಂಗದವ್ರು ಇದ್ದವರು ಎಲ್ಲ ಪ್ರಾಂತಗಳನ್ನು ಅಶೂರ್ಯರಿಗೆ ಒಪ್ಪಿಸಿದ್ದಾನೆ. ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣದ ವಿಷಯದಲ್ಲಿ ದೇವರು ಒಪ್ಪಿಸಿಲ್ಲ ಈ ಅಶೂರ್ಯರಿಗೆ. ಕೊನೆಯದಾಗಿ ಯೆರೂಸಲೇಮ್ ಪಟ್ಟಣವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಈ ಅಶೂರ್ ದೇಶದ ಅರಸನು ಏನ್ರಿ ಬರುವಂಥದ್ದು ನಡೆಯುತ್ತೆ. ಮೊದಲನೇದಾಗಿ ಏನು ಮಾಡ್ತಾರಂತ ನೋಡುವಾಗ ಅರಸರು ಯೆರೂಸಲೇಮ್ ಪಟ್ಟಣಕ್ಕೆ, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಅನೇಕ ಪ್ರಾಂತಗಳನ್ನು, ಅನೇಕ ಪ್ರಾಂತ ಅಂದರೆ ಐಗುಪ್ತ ದೇಶ ಇದೆಯಲ್ಲ, ಐಗುಪ್ತ ದೇಶ ಆಗಿರ್ಬೋದು, ಇಲ್ಲಾಂದರೆ ಇನ್ನು ಬೇರೆ ಬೇರೆ ಕೆಲವು ಪ್ರಾಂತಗಳನ್ನು ಸ್ವಾಧೀನ ಮಾಡ್ಕೊಂಡಿರ್ತಾನೆ. ಇವಾಗ ಸ್ವಾಧೀನವಾಗದ ಪಟ್ಟಣ ಯಾವುದಾದ್ರೂ ಇದೆ ಅಂತ ನೋಡುವಾಗ ಅದು ಯೆರೂಸಲೇಮ್ ಪಟ್ಟಣ ಮಾತ್ರ. ಈ ಯೆರೂಸಲೇಮ್ ಪಟ್ಟಣವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಹಿಜ್ಕೀಯನು ಎಂಬುವಂಥ ಒಬ್ಬ ಭಕ್ತನಿದ್ದಾನೆ. ಆ ಪ್ರಾಂತದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿ ಹೆಸರು ಯಾರು ಗೊತ್ತಾ? ಯೆಶಾಯ ಪ್ರವಾದಿ. ಈ ಯೆಶಾಯ ಪ್ರವಾದಿ ಇರುವಂಥ ಕಾಲದಲ್ಲಿ ಎರಡನೇದಾಗಿ ಅರಸನು ಕೂಡ ಒಳ್ಳೆ ಭಕ್ತನು. ಅರಸನು ಹಿಜ್ಕೀಯನಿದ್ದಾನಲ್ಲ, ಒಳ್ಳೆ ಭಕ್ತನು ಇದ್ದಾಗ ಆ ಒಳ್ಳೆ ಭಕ್ತರು ಎಲ್ಲಿರ್ತಾರೋ ಅವರ ಬಳಿಯಲ್ಲಿ ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾನೆ ಎನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಗಮನಿಸಬೇಕಿವತ್ತು. 2ನೇ ಅರಸುಗಳು 18ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರೇರೆ. ಅಶೂರ್ಯರ ಅರಸನು ಲಾಕೀಷಿನಿಂದ ಮಹಾ ಸೈನ್ಯ ಸಹಿತರಾದ ತಾರ್ತಾನ್, ರಬ್ಸಾರೀಸ್, ರಬ್ಷಾಕೆ ಎಂಬವರನ್ನು ಯೆರೂಸಲೇಮಿನಲ್ಲಿದ್ದ ಹಿಜ್ಕೀಯನ ಬಳಿಗೆ ಕಳಿಸಿದನು. ಅಂದರೆ ಅಶೂರದ ಅರಸನು ಕೆಲವು ಸೈನ್ಯವನ್ನು ಕಳಿಸ್ತಾ ಇದ್ದಾನೆ. ಆ ಸೈನ್ಯದಲ್ಲಿ ಮುಖ್ಯಸ್ಥರು ಯಾರಂತ ನೋಡುವಾಗ ತಾರ್ತಾನ್, ರಬ್ಸಾರೀಸ್, ರಬ್ಷಾಕೆ ಎಂಬವರು, ಇವರು ಈ ಸೈನಿಕರಲ್ಲಿ ಮುಖ್ಯಸ್ಥರು. ಇವರನ್ನು ಕಳಿಸಿಕೊಟ್ಟು ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಪ್ರಜೆಗಳಿಗೆ ಹೇಳಿ ಒಳಪಡಿ ಅಂತ ಹೇಳಿದರೆ ಯಾವ ತೊಂದರೆ ಆಗಲ್ಲ, ಒಳಪಡದೆ ಹೋದರೆ ನಿಮ್ಮನ್ನು ನಾವು ಸೆರೆ ಹಿಡಿದು ಮುತ್ತಿಗೆ ಹಾಕಿ ನಿಮ್ಮನ್ನು ಎಳ್ಕೊಂಡು ಹೋಗ್ತೀವಂತೇಳಿ ಹೋಗಿ ಅನೌನ್ಸ್ಮೆಂಟ್ ಮಾಡಿ, ಪ್ರಕಟಣೆ ಮಾಡಿ, ಸುದ್ದಿ ಹೇಳಿ ಅಂತೇಳಿ ಅವರ ಸೈನಿಕರನ್ನು ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟಾಗ ಆ ಒಂದು ಯೆರೂಸಲೇಮ್ ಪಟ್ಟಣದಲ್ಲಿ ಹಿಜ್ಕೀಯನು ಇರ್ತಾನಲ್ಲ, ಹಿಜ್ಕೀಯನು ಈ ಅಶೂರ ದೇಶದ ಅರಸನಿಗೂ ಆಗಿರ್ಬೋದು, ಇಲ್ಲಾಂದರೆ ಅವರ ಸೈನ್ಯಕ್ಕೂ ಆಗಿರ್ಬೋದು, ಎದರದೆ ಒಳಪಡದೆ ಧೈರ್ಯವಾಗಿ ಮಾತನಾಡುವಂಥ. ಪ್ರಿಯರಾದ ದೇವ್ರ ಮಕ್ಕಳಿರ, ನಾನು ನಂಬಿರುವಂಥ ದೇವರು ದೊಡ್ಡ ದೇವರು ನನ್ನ ಬಳಿಯಲ್ಲಿದ್ದಾರೆ. ನಾವು ಯೆಹೋವನನ್ನು ನಂಬಿದ್ದೇವೆ. ಆ ಯೆಹೋವನು ಸರ್ವಶಕ್ತನು, ನಮ್ಮನ್ನು ಕಾಪಾಡ್ತಾನೆ ಅಂಥೇಳಿ ಆತನು ನಂಬಿರ್ತಾನೆ. ಎರಡನೇದಾಗಿ ಆತನು ಅಲ್ಲಿರುವಂಥ ಪ್ರಜೆಗಳಿಗೆ, ಅಂದರೆ ಯೆಹೂದ್ಯರಿಗೆ ಹೇಳಿದಾಗ, ನೀವು ಭಯಪಡಕ್ಕೆ ಹೋಗಬೇಡಿ, ನಮ್ಮ ದೇವರಿದ್ದಾರೆ, ಖಂಡಿತವಾಗಿ ಇವರ ಮೂಲಕ ಕಾಪಾಡ್ತಾನೆ ದೇವರು ಅಂತೇಳಿ ಆತನು ಧೈರ್ಯದಲ್ಲಿರ್ತಾನೆ. ಎರಡನೇದಾಗಿ ಅವರ ಜೊತೆಯಲ್ಲಿದ್ದಂಥ ಆ ಪ್ರಜೆಗಳು ಕೂಡ ಧೈರ್ಯವಾಗಿ ಇರ್ತಾರೆ. ಧೈರ್ಯವಾಗಿದ್ದಾಗ ಈ ಅಶೂರದ ಅರಸನ ಸೈನಿಕರು ಬಂದು ಏನು ಮಾತನಾಡ್ತಾ ಇದ್ದಾರೆ ನೋಡಿ ಒಂದು ಸಾರಿ. ಅದೇ 2ನೇ ಅರಸುಗಳು 18ನೇ ಅಧ್ಯಾಯ 26ನೇ ವಚನದಿಂದ 31ನೇ ವಚನದವರೆಗೆ. ಆಗ ಹಿಲ್ಕೀಯನ ಮಗನಾದ ಎಲ್ಯಾಕೀಮ್, ಶೆಬ್ನ, ಯೋವ ಎಂಬವರು ರಬ್ಷಾಕೆಗೆ, ನೀನು ಮಾತಾಡುವುದು ಪೌಳೆ ಗೋಡೆಯ ಮೇಲಿರೋರಿಗೆ ಕೇಳಿಸುತ್ತದೆ, ಆದುದರಿಂದ ದಯವಿಟ್ಟು ನಿನ್ನ ಸೇವಕರಾದ ನಮ್ಮೊಡನೆ ಅರಾಮ್ಯ ಭಾಷೆಯಲ್ಲಿ ಮಾತಾಡು, ಅದು ನಮಗೆ ತಿಳಿಯುತ್ತದೆ. ಏನಂತ ಹೇಳಿದಾರಂತ ನೋಡುವಾಗ, ಯೆಹೂದ್ಯರ ಅರಸರ ಬಳಿಯಲ್ಲಿ, ಅಂದರೆ ಯೆಹೂದ್ಯರು ಕೆಲವರು ಅರಸರ ಜೊತೆಯಲ್ಲಿ ಇರ್ತಾರಲ್ಲ ಮುಖ್ಯಸ್ಥರು, ಈ ಮುಖ್ಯಸ್ಥರು ಬಂದು ವಿಚಾರ ಮಾಡ್ತಾ ಇದ್ದಾರೆ.
ಅಶ್ಶೂರ್ಯರ ಅರಸರು ಸೈನಿಕರು ಬಂದಿದ್ದಾರೆ. ಆ ಸೈನಿಕರು ಬಂದು ಈ ಯೆಹೂದ್ಯರ ಬಳಿಯಲ್ಲಿ ಮಾತನಾಡಬೇಕು ಎಂದು ಮಾತನಾಡ್ತಾ ಇದ್ದಾರೆ. ಯೆಹೂದ್ಯರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಮಾತನಾಡುವಾಗ ಇವರು ಬಂದು ಹೇಳ್ತಾ ಇದ್ದಾರೆ, ಯಾರು? ಹಿಜ್ಕೀಯನ ಜೊತೆಯಲ್ಲಿದ್ದಂಥ ಅಧಿಕಾರಿಗಳು. ಯಾಕಪ್ಪ ನೀವು ಅವ್ರ ಭಾಷೆಯಲ್ಲಿ, ಅಂದರೆ ಯೆಹೂದ್ಯರ ಭಾಷೆಯಲ್ಲಿ ಮಾತಾಡ್ತೀರಾ, ನಮ್ಮ ಭಾಷೆಯಲ್ಲಿ ಮಾತಾಡಿ ನಮ್ಗೆ ಹೇಳಿ ನಾವು ಅರಸನ ಬಳಿಯಲ್ಲಿ ಹೋಗಿ ವಿಚಾರ ಮಾತಾಡ್ತೀವಿ ಅಂತ ಹೇಳಿದಾಗ, ಇಲ್ಲ ನಿಮ್ಮ ಬಳಿಯಲ್ಲಿ, ನಿಮ್ಮ ಒಡೆಯನ ಬಳಿಯಲ್ಲಿ ಮಾತನಾಡೋದಕ್ಕೆ ನಾವು ಬಂದಿಲ್ಲ, ಯೆಹೂದ್ಯರ ಬಳಿಯಲ್ಲಿ ಮಾತನಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅಲ್ಲಿ ಇರುವಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಯೂದಾ ಭಾಷೆಯಲ್ಲಿ ಮಾತನಾಡಿ ಏನು ಮಾತನಾಡ್ತಾ ಇದ್ದಾರೆ ನೋಡಿ. 27ನೇ ವಚನ. ಅದಕ್ಕೆ ರಬ್ಷಾಕೆಯು, ನನ್ನ ಯಜಮಾನನು ನಿಮ್ಮ ಸಂಗಡವಾಗಲಿ ನಿಮ್ಮ ಒಡೆಯನ ಸಂಗಡವಾಗಲಿ ಮಾತಾಡಬೇಕೆಂದು ನನ್ನನ್ನು ಕಳಿಸಲಿಲ್ಲ, ಈ ಗೋಡೆಯ ಮೇಲೆ ಕೂತಿರುವ ಜನರ ಸಂಗಡ ಮಾತನಾಡೋದಕ್ಕೋಸ್ಕರ ಕಳಿಸಿದ್ದಾನೆ. ಅವರು ನಿಮ್ಮೊಡನೆ ಇದ್ದರೆ, ಅಂದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳೇ, ಇವರೆಲ್ಲರೂ ನಿಮ್ಮೊಡನೆ ಇದ್ದರೆ, ಅಂದರೆ ಹಿಜ್ಕೀಯನೊಡನೆ ಇದ್ದರೆ, ಹಿಜ್ಕೀಯನ ಜೊತೆಯಲ್ಲಿ ಇವರೆಲ್ಲರಿದ್ದರೆ ಏನಾಗ್ತಾರೆ ಗೊತ್ತಾ? ಏನಾಗ್ತಾರೆ ಅಂತ ನೋಡುವಾಗ, ಇವರು ನಿಮ್ಮೊಡನಿದ್ದರೆ ಸ್ವಂತ ಮಲವನ್ನು ತಿಂದು ಸ್ವಂತ ಮೂತ್ರವನ್ನು ಕುಡಿಯಬೇಕಾಗುವುದು, ಅಂದರೆ ಅಂಥ ಪರಿಸ್ಥಿತಿ ಬರುತ್ತೆ ಎಂದು ಉತ್ತರ ಕೊಟ್ಟು ಎದ್ದು ಗೋಡೆಯ ಮೇಲೆ ನಿಂತಿರುವವರಿಗೆ ಯೂದಾಯ ಭಾಷೆಯಲ್ಲಿ ಅಶ್ಶೂರದ ಮಹಾರಾಜನ ಮಾತನ್ನು ಕೇಳಿರಿ. ಯೆಹೂದ್ಯರೇ, ನೀವು ಹಿಜ್ಕೀಯನನ್ನು ನಂಬಿಕೊಂಡು ಯಾಕೆ ಕುಳಿತುಕೊಂಡಿದ್ದೀರಾ? ಹಿಜ್ಕೀಯನನ್ನು ನಂಬಿಕೊಂಡು ಯಾಕೆ ನೀವು ಕುಳಿತುಕೊಂಡಿದ್ದೀರಾ? ಒಂದು ಸಾರಿ ಗಮನಿಸಿರಿ ಯೆಹೂದ್ಯರೇ, ಟೋಟಲ್ ಎಲ್ಲ ಪಟ್ಟಣಗಳನ್ನು ನಮ್ಮ ಅಶ್ಶೂರದ ಅರಸನು ಎಲ್ಲವನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ. ನಿಮ್ಮದು ಚಿಕ್ಕ ಪಟ್ಟಣ, ನಿಮ್ಮನ್ನು ಮುತ್ತಿಗೆ ಹಾಕುವಂಥದ್ದು, ನಿಮ್ಮನ್ನು ನಾಶ ಮಾಡುವಂಥದ್ದು ನಮ್ಮ ಅರಸನಿಗೆ ದೊಡ್ಡ ಕೆಲಸ ಅಲ್ಲ. ನೀವು ಒಳಪಡಿ. ಆ ಹಿಜ್ಕೀಯನ ಮಾತನ್ನು ಕೇಳಬೇಡಿ, ಅವನೊಬ್ಬ ಮೂಢವನು. ಆ ಹಿಜ್ಕೀಯನ ಮಾತು ಕೇಳಬೇಡಿ, ಅವನೊಬ್ಬ ದೊಡ್ಡ ಮೂಢವನು. ಯಾಕೆಂದರೆ ಎಲ್ಲ ಕಡೆ ನಡೆಯುವಂಥ ಸಂಗತಿ ಗೊತ್ತಿದ್ದರೂ ಕೂಡ ನಾನು ದೇವರಲ್ಲಿದ್ದೇನೆ, ಭಕ್ತಿಯಲ್ಲಿದ್ದೇನೆ, ನನ್ನ ದೇವರು ಕಾಪಾಡ್ತಾನೇನೋ ಅಂತ ಮೂಢ ಭಕ್ತಿಯಲ್ಲಿದ್ದಾನೆ ಅಂತ ಹೇಳಿ ಒಂದು ರೀತಿಯಲ್ಲಿ ದೇವರನ್ನು ನಂಬಿರುವಂಥ ಹಿಜ್ಕೀಯನನ್ನು ಅಪಹಾಸ್ಯ ಮಾಡಿ ಮಾತನಾಡುವಂಥ ಯಾರು? ಅಶ್ಶೂರ್ಯರು. ಅವನು ನಿಮಗೆ, ಹಿಜ್ಕೀಯನಿಂದ ಮೋಸ ಹೋಗಬೇಡಿರಿ, ಅವನು ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಲಾರನು. ಹಿಜ್ಕೀಯನು ಹೇಳ್ತಾ ಇದ್ದಾನೇನು? ಯೆಹೋವನನ್ನು ನಂಬಿರಿ, ಆತನು ನಮ್ಮನ್ನು ಹೇಗೂ ರಕ್ಷಿಸಾನು. ಈ ಪಟ್ಟಣವು ಅಶ್ಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕಿವಿಗೊಡಬೇಡಿರಿ, ಒಪ್ಪಬೇಡಿರಿ. ಅಶ್ಶೂರದ ಅರಸನಾದ ನನ್ನ ಮಾತನ್ನು ಕೇಳಿರಿ, ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಆಶ್ರಯದಲ್ಲಿ ಸೇರಿರಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಅಂಜೂರದ ಮರ, ದ್ರಾಕ್ಷಾಲತೆ ಇವುಗಳ ಹಣ್ಣುಗಳನ್ನು ತಿಂದು ತನ್ನ ಬಾವಿಯ ನೀರನ್ನು ಕುಡಿಯುವನು. ಸ್ವಲ್ಪ ಕಾಲವಾದ ನಂತರ ನಾನು ಬಂದು ನಿಮ್ಮನ್ನು ಧಾನ್ಯ, ದ್ರಾಕ್ಷರಸ, ಆಹಾರ, ದ್ರಾಕ್ಷ ತೋಟ, ಎಣ್ಣೆ ಮರ, ಜೇನುತುಪ್ಪ ಇವು ಸಮೃದ್ಧಿಯಾಗಿರುವ ನಿಮ್ಮ ದೇಶಕ್ಕೆ ಸಮಾನವಾದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗುವೆನು. ನೀವು ಸಾಯುವುದಿಲ್ಲ, ಬದುಕುವಿರಿ. ಯೆಹೋವನು ನಮ್ಮನ್ನು ರಕ್ಷಿಸುವನು ಎಂದು ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುವ ಹಿಜ್ಕೀಯನಿಗೆ ಕಿವಿಗೊಡಬೇಡಿರಿ. ಹಿಜ್ಕೀಯನು ನಿಮಗೆ ಉಪದೇಶ ಮಾಡ್ತಾ ಇದ್ದಾನ? ಅರ್ಥ ಆಗ್ತಾ ಇಲ್ವಾ? ನಮ್ಮ ಅಶ್ಶೂರದ ಅರಸನ ಒಂದು ಪವರ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಎಲ್ಲ ದೇಶವನ್ನು, ಅನೇಕ ಪಟ್ಟಣಗಳನ್ನು ಮುತ್ತಿಗೆ ಹಾಕಿದ್ದಾನೆ. ಒಂದ್ಸರಿ ನೋಡಿ, ಅನೇಕ ಪಟ್ಟಣಗಳನ್ನು ಒಂದ್ಸರಿ ವಿಚಾರ ಮಾಡಿ, ಎಲ್ಲ ಪಟ್ಟಣಗಳನ್ನು ಮುತ್ತಿಗೆ ಹಾಕಿದ್ದಾನೆ, ಸೆರೆ ಹಿಡಿದಿದ್ದಾನೆ, ಅನೇಕರನ್ನ ಕೊಂದಾಕಿದ್ದಾನೆ. ನಿಮ್ಮನ್ನು ಬಿಡ್ತಾನ? ಕೆಲವು ಪಟ್ಟಣಗಳಲ್ಲಿ ಅಲ್ಲಿ ಅನೇಕ ದೇವತೆಗಳಿದೆ. ಆ ದೇವತೆಗಳೇನಾದರೂ ಅವ್ರ ಪಟ್ಟಣಗಳನ್ನು ಕಾಪಾಡಿದೆಯಾ? ಅವರವರ ದೇವತೆಗಳಲ್ಲಿ, ಅವರವರ ಪ್ರಾಂತಗಳಲ್ಲಿ ಅನೇಕ ದೇವತೆಗಳಿದೆ. ಆ ದೇವತೆಗಳು ಅವರನ್ನೇನಾದರೂ, ಅವರ ಪಟ್ಟಣಗಳನ್ನೇನಾದರೂ ಅಶ್ಶೂರದ ಅರಸನ ಕೈಯಿಂದ ಕಾಪಾಡಿದೆಯಾ? ಅದೇ ಪ್ರಕಾರ ನಿಮ್ಮ ಯೆಹೋವನು ಕೂಡ ಅಶ್ಶೂರದ ಅರಸನ ಕೈಯಿಂದ ಕಾಪಾಡಲಾರನು ಅಂತ ಹೇಳಿ ಹುಬ್ಬಿಕೊಂಡು ಸೊಕ್ಕಿನಿಂದ ಮಾತನಾಡುವಂಥ ಮಾತು. ಯಾರು? ಅಶ್ಶೂರ್ಯರು. 2ನೇ ಅರಸುಗಳು 18ನೇ ಅಧ್ಯಾಯ 33ನೇ ವಚನದಿಂದ ನೋಡಿ ಪ್ರೇಯರ್. ಯಾವ ಜನಾಂಗದ ದೇವತೆಯು ತನ್ನ ದೇಶವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿತು? ಯಾವ ದೇಶ ಕಾಪಾಡಿದೆ?
ಯಾವ ದೇಶದಲ್ಲಿದ್ದಂಥ ದೇವತೆಗಳು ಕಾಪಾಡಿದ್ದಾರೆ ನನ್ನ ಕೈಯಿಂದ. ಅಂದರೆ ಅಶೂರ್ಯನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಅನೇಕ ಪ್ರಾಂತಗಳನ್ನು ಅನೇಕ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ. ಸ್ವಾಧೀನ ಮಾಡಿಕೊಂಡು ಹೇಳುವಂಥ ಮಾತೇನಂತ ನೋಡುವಾಗ, ಆಯಾ ಪಟ್ಟಣದಲ್ಲಿ ಅನೇಕ ದೇವತೆಗಳಿದ್ದಾರಲ್ಲ, ಆ ದೇವತೆಗಳೇನಾದರೂ ಕಾಪಾಡಿದ್ದಾರಾ? ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು? ಅದೇ ಪ್ರಕಾರ ನಿಮ್ಮ ಯೆಹೋವನು ಕೂಡ ನನ್ನ ಕೈಯಿಂದ ಕಾಪಾಡಲಾರನು ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಯೆಹೋವನು ಕೂಡ ಅಂದರೆ ಆ ಪರಮಾತ್ಮನು ಕೂಡ, ನೀವು ನಂಬಿರುವಂಥ ಸರ್ವಶಕ್ತನು ಆ ಪರಮಾತ್ಮನು ಆ ಯೆಹೋವನಂತ ಹೇಳ್ಕೊಳ್ತಾ ಇದ್ದೀರಲ್ಲ, ಆ ಯೆಹೋವನು ಕೂಡ ನನ್ನ ಕೈಯಿಂದ ಕಾಪಾಡಲಾರನು. ಇವಾಗಲೂ ಕೂಡ ಕೆಲವರು ಡೈಲಾಗ್ ಹೊಡಿತಾ ಇರ್ತಾರೆ, ಸಿನಿಮಾ ಡೈಲಾಗ್ಗಳು. ನನ್ನಿಂದ ಆ ದೇವರು ಬಂದರೂ ಕೂಡ ನಿಮ್ಮನ್ನು ಕಾಪಾಡಲಾರನು, ನನ್ನ ಕೈಯಿಂದ ಕಾಪಾಡಲಾರನು. ಏನು ಮಾತದು? ಸೊಕ್ಕಿನ ಮಾತದು. ಏನು ಮಾತು? ದೇವರ ವಿಷಯದಲ್ಲಿ ಮಾತನಾಡುವಾಗ ಅದು ಸೊಕ್ಕಿನ ಮಾತು. ಆ ದೇವರು ಬಂದರೆ ಕಾಪಾಡಲು ಎಷ್ಟರವನು ನೀನು ಎಷ್ಟರವನು? ಆ ರಡಿ ಇದ್ದೀಯ ಎಂದು, ನಿನಗೇನೋ ಒಂದು 100 ಜನ ಬೆಂಬಲವಾಗಿದ್ದಾರೆ ಎಂದು, ಏನೋ ಅಧಿಕಾರದಲ್ಲಿ ಇದೆಯೆಂದು, ಏನೋ ಅಧಿಕಾರದಲ್ಲಿ ಇದ್ದೀಯ ಎಂದು ಅಷ್ಟೊಂದು ಅಹಂಕಾರನ, ಸೊಕ್ಕ ದೇವರ ವಿಷಯದಲ್ಲಿ ಒಂದು ವೇಳೆ ಅಹಂಕಾರದಿಂದ ಸೊಕ್ಕಿದಿಂದ ಯಾರು ಮಾತಾಡಿದ್ರು ಕೂಡ ಅವರ ದುರ್ಗತಿ ಇದೇ ದುರ್ಗತಿ. ದೇವರ ವಿಷಯದಲ್ಲಿ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು, ಒಳಪಡಬೇಕು. ದೇವರ ವಿಷಯದಲ್ಲಿ ಒಳಪಡದೆ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ತುಳಿದಾಗ್ತಾನೆ. ಒಂದು ಕಾಲದಲ್ಲಿ ದೇವರು ಅಶೂರರಿಗೆ ದೇಶವನ್ನು, ಅನೇಕ ಪಟ್ಟಣಗಳನ್ನು ಕೊಟ್ಟಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಧಿಕಾರವನ್ನು ಪಡ್ಕೊಂಡಿರುವಂಥ ಅಶೂರರ ಅರಸರು ಕೊನೆಯದಾಗಿ ದೇವರಿಗೆ ತೊಡೆ ಹೊಡಿತಾ ಇದ್ದಾರೆ. ಪ್ರಿಯರೇ, ದೇವರಿಗೆ ತೊಡೆ ಹೊಡೆದಾಗ, ದೇವರಿಗೆ ಸವಾಲು ಮಾಡಿದಾಗ ಏನು ನಡೆಯುತ್ತೆ ನೋಡೋಣ. ಯೆಹೋವನು ಯೆರೂಸಲೇಮನನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನು ಅನ್ನುತ್ತಾನೆ. ನನ್ನ ಕೈಯಿಂದ ಯೆಹೋವನು ಕಾಪಾಡ್ತಾನ? ನನ್ನ ಕೈಯಿಂದ ಯೆಹೋವನು ಕಾಪಾಡ್ತಾನ? ಯಾಕೆ ಇವನಿಗೆ ಇಷ್ಟೊಂದು ಸೊಕ್ಕು? ಅಶೂರರ ಅರಸರ ಹಿಂದೆ ಲಕ್ಷಾನುಗಟ್ಟಲೆ ಅನೇಕ ಮಂದಿ ಸೈನಿಕರು, ಯುದ್ಧವೀರರು, ಫಿಲಿಸ್ಟಿಯರನ್ನು, ಅಂದರೆ ಐಗುಪ್ತ ದೇಶದವರನ್ನು, ಇಸ್ರೇಲ್ ಜನಾಂಗದವರನ್ನು, ಈ ಪ್ಯಾಲೆಸ್ತೀನ್ ಎನ್ನುವಂಥ ಪ್ರಾಂತದಲ್ಲಿ ಅನೇಕ ಭೂಭಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಅನೇಕರು ನನ್ನ ಹತೋಟಿಯಲ್ಲಿದ್ದಾರೆ, ಅನೇಕರು ನನ್ನ ಹತೋಟಿಯಲ್ಲಿದ್ದಾರೆ. ಅವರು ಯುದ್ಧ ವೀರರು, ಯುದ್ಧ ಶೂರರು ನನ್ನ ಬಳಿಯಲ್ಲಿದ್ದಾರೆ. ಆದ್ದರಿಂದ ನನ್ನ ಕೈಯಿಂದ ಆ ಯೆಹೋವನು ನಿಮ್ಮನ್ನು ಕಾಪಾಡ್ತಾನ? ಆ ದೇವರೇ ನಿನಗೆ ಉಸಿರು ಕೊಟ್ಟಿರುವಾಗ, ಆ ದೇವರು ನಿನಗೆ ಅಧಿಕಾರ ಕೊಟ್ಟಿರುವಾಗ, ಆತನ ಬಗ್ಗೆ ಯೋಚನೆ ಮಾಡದೆ ಬಾಯಿಗೆ ಬಂದ ಹಾಗೆ ಸೊಕ್ಕಿನಿಂದ ಮಾತಾಡ್ತೀಯ. ಸೊಕ್ಕಿನಿಂದ ಅಹಂಕಾರದಿಂದ ಮಾತನಾಡಿರುವಂಥ ಆ ಗರ್ವಿಷ್ಠನಿಗೂ, ಆ ಗರ್ವಿಷ್ಠದಲ್ಲಿದ್ದಂಥ ಆ ದೇಶದವರಿಗೂ ಆಗಿರುವಂಥ ದುರ್ಗತಿಯನ್ನು ಯೋಚನೆ ಮಾಡಬೇಕು. ಇವತ್ತು ನೀವು ಆಲೋಚನೆ ಮಾಡಬೇಕು ಪ್ರಿಯರಾದ ದೇವರ ಮಕ್ಕಳಿರ. 35ನೇ ವಚನ, ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನು ಅನ್ನುತ್ತಾನೆ ಎಂದು ಹೇಳಿದನು. ಈ ವಿಷಯವನ್ನು ಬಂದು ಹಿಜ್ಕೀಯನಿಗೆ ಬಂದು ತಿಳಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ಅರಸನು ಸೀದಾ ದೇವಾಲಯ ಬಳಿಯಲ್ಲಿ ಹೋಗ್ತಾನೆ. ಮೊದಲನೇದಾಗಿ ಕೆಲವು ಮಂದಿ ಸೇವಕರನ್ನು ಕಳಿಸಿಕೊಂಡು ನೀವು ಸೀದಾ ಯೆಶಾಯನ ಬಳಿಯಲ್ಲಿ ಹೋಗಿ, ಪ್ರವಾದಿಯಾಗಿರುವಂಥ ಯೆಶಾಯನಿದ್ದಾನಲ್ಲ ನಮ್ಮ ಬಳಿಯಲ್ಲಿ, ಆ ಯೆಶಾಯನ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿ. ಮೊದಲನೇದಾಗಿ ಈತನು ಹೋಗಿ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತಾನೆ. ಎರಡನೇದಾಗಿ ಯೆಶಾಯನ ಬಳಿಗೆ ಕಳಿಸಿಕೊಡ್ತಾನೆ. ತಂದೆಯಾದ ದೇವರೇ, ಅವನು ಬಾಯಿ ಬಂದಾಗ ಮಾತನಾಡ್ತಾ ಇದ್ದಾನೆ. ದೇವರೇ, ನಿಮ್ಮನ್ನು ದೂಷಿಸ್ತಾ ಇದ್ದಾನೆ. ದೇವರೇ, ನನ್ನನ್ನು ದೂಷಿಸ್ತಾ ಇದ್ದಾನೆ, ನಿಮ್ಮನ್ನು ದೂಷಿಸ್ತಾ ಇದ್ದಾನೆ. ಒಂದು ಸಾರಿ ಈ ವಿಷಯವನ್ನು ಗಮನಿಸಿದ್ದೇವರೇ, ಆಲೋಚನೆ ಮಾಡಿದ್ದೇವರೇ, ಸಹಾಯ ಮಾಡಿದ್ದೇವರೇ, ಕನಿಕರಿಸಿದ್ದೇವರೇ ಅಂತೇಳಿ ಹಿಜ್ಕೀಯನು ದೇವರಿಗೆ ಮೊರೆ ಇಟ್ಟಾಗ, ಪ್ರಿಯರಾದ ದೇವರ ಮಕ್ಕಳಿರ, ಅವಾಗ ತಂದೆಯಾದ ದೇವರು ಹೇಳುವಂಥ ಮಾತು ನೋಡಿ. 2ನೇ ಅರಸುಗಳು 19ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ ಹಿಜ್ಕೀಯನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು
ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಟೋಟಲ್ ಭೂಲೋಕವನ್ನು ಆಳುವಂಥ ಮಹಾರಾಜನು, ಪ್ರಭುಗಳಿಗೆ ಪ್ರಭು ನೀನೊಬ್ಬನೇ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು. ಯೆಹೋವನೇ, ಕಣ್ಣಿಟ್ಟು ನೋಡು. ಅಶ್ಶೂರದ ಅರಸನಾಗಿರುವಂಥ ಸನ್ಹೇರೀಬನು ಜೀವ ಸ್ವರೂಪನಾಗಿರುವಂಥ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶ್ಶೂರದ ಅರಸನು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದುದರಿಂದ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು. ಯೆಹೋವನೇ, ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ದೇವರೇ, ನೀವೇ ಲೋಕವನ್ನು ಆಳ್ತಾ ಇದ್ದೀರಾ, ನೀವೇ ಲೋಕವನ್ನು ಆಳ್ತಾ ಇದ್ದೀರಾ. ನಿಮ್ಮ ಮೂಲಕ ಲೋಕ, ನಿಮ್ಮ ಮೂಲಕ ಪರಲೋಕ, ನಿಮ್ಮ ಮೂಲಕ ಭೂಲೋಕ, ನಿಮ್ಮ ಮೂಲಕ ಈ ಜಗತ್ತು, ನೀವೇ ಲೋಕವನ್ನು ಆಳ್ತಾ ಇದ್ದೀರಾ. ಇವನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ, ನಿಮ್ಮನ್ನು ನಮ್ಮನ್ನು ಎಲ್ಲರನ್ನು ದೂಷಿಸ್ತಾ ಇದ್ದಾನೆ, ಅವಮಾನಪಡಿಸ್ತಾ ಇದ್ದಾನೆ. ನೀವು ವಿಚಾರ ಮಾಡಿ ದೇವರೇ ಅಂದಾಗ ಯೆಶಾಯನು ಕೂಡ ಪ್ರಾರ್ಥನೆ ಮಾಡ್ತಾನೆ ದೇವರಿಗೆ. ಯೆಶಾಯನು ಕೂಡ ಪ್ರಾರ್ಥನೆ ಮಾಡಿದಾಗ ಏನ್ರಿ, ಹಿಜ್ಕೀಯನು ಕೂಡ ಪ್ರಾರ್ಥನೆ ಮಾಡಿದಾಗ ದೇವರ ಮೂಲಕ ಬಂದಂಥ ಉತ್ತರವನ್ನು ನೋಡಿ ಪ್ರೇರ. 2ನೇ ಅರಸುಗಳು 19ನೇ ಅಧ್ಯಾಯ 20ನೇ ವಚನ. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳಿಸಿದ್ದೇನೆಂದರೆ, ನೀನು ಅಶ್ಶೂರದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಯೆಹೋವನು ಅನ್ನುತ್ತಾನೆ ಅಂದರೆ ನೀನು ಮಾಡಿರುವಂಥ ವಿಜ್ಞಾಪನೆಯನ್ನು ದೇವರು ಕೇಳಿದ್ದಾನೆ. ಇನ್ಮೇಲೆ ನೀನು ಭಯಪಡಕ್ಕೆ ಹೋಗಬೇಡ. 19ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನ. ಯೆಹೋವನು ಅಶ್ಶೂರದ ಅರಸನ ವಿಷಯವಾಗಿ ನನ್ನ ಮಾತನ್ನು ಕೇಳು. ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನು ಎಸೆಯುವುದಿಲ್ಲ, ಗುರಾಣಿ ಹಿಡಿಯುವವರನ್ನು ಕಳಿಸುವುದಿಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನು ಮಾಡುವುದೂ ಇಲ್ಲ. ಅವನು ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗುವನು, ಈ ಪಟ್ಟಣಕ್ಕೆ ಬರುವುದೇ ಇಲ್ಲ. ನನಗೋಸ್ಕರವಾಗಿರುವ ನನ್ನ ಸೇವಕನಾದ ದಾವೀದಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಅಂದನು. ಅಂದರೆ ಯೆಶಾಯನ ಮೂಲಕ ದೇವರು ಹೇಳಿರುವಂಥ ಮಾತು. ಹಿಜ್ಕೀಯನೇ, ನೀನು ಭಯಪಡಕ್ಕೆ ಹೋಗಬೇಡ. ಅವನು ಎಲ್ಲಿ ತನಕ ಬಂದಿರ್ಬೋದು, ಆದರೆ ಯೆರೂಸಲೇಮ್ ಪಟ್ಟಣವನ್ನು ಅವನು ಮುಟ್ಟಲ್ಲ, ನಿನ್ನ ಬಳಿಗೆ ಬರಲ್ಲ, ನಿನ್ನ ಪ್ರಜೆಗಳನ್ನು ಒಬ್ಬರನ್ನು ಕೂಡ ಅವನು ಹಾಳು ಮಾಡಲ್ಲ. ನೀನು ಭಯಪಡಕ್ಕೆ ಹೋಗಬೇಡ, ಧೈರ್ಯವಾಗಿ ಇರು ಅಂತೇಳಿ ಹಿಜ್ಕೀಯನಿಗೆ ಹೇಳುವಂಥ ಮಾತು. ಆನಂತರ ಅಶ್ಶೂರ್ಯರಿಗೆ ಹೇಳುವಂಥ ಮಾತು ನೋಡಿ. ಅಶ್ಶೂರ್ಯರಿಗೆ ಹೇಳುವಂಥ ಮಾತು 2ನೇ ಅರಸುಗಳು 19ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ ಪ್ರಿಯರೇ. ನೀನು ಯಾರನ್ನು ನಿಂದಿಸಿದ್ದಿ, ಯಾರನ್ನು ದೂಷಿಸಿದ್ದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದ್ದಿ, ನೀನು ಸ್ವಕ್ಕಿನಿಂದ ನುಡಿದದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ಯಾರನ್ನು ನೀನು ದೂಷಿಸ್ತಾ ಇದೀಯಾ? ಯಾರನ್ನು ಕುರಿತು ನೀನು ಮಾತನಾಡ್ತಾ ಇದೀಯ? ಸ್ವಕ್ಕಿನ ಮಾತುಗಳು. ಈ ಅಶ್ಶೂರ್ಯರ ಅರಸರು ಬಂದು, ಇಲ್ಲಾಂದರೆ ಅಶ್ಶೂರ್ಯರ ಅರಸನ ಸೈನಿಕರು ಬಂದು, ಅರಸನು ಬಂದು ಏನ್ರಿ ಬಾಯಿಗೆ ಬಂದ ಹಾಗೆ ಮಾತಾಡಿದನಲ್ಲ. ಹಿಜ್ಕೀಯನು ನಂಬಿರುವಂಥ ದೇವರಿಗೂ ಅಪಹಾಸ್ಯದಿಂದ ಮಾತಾಡಿದನಲ್ಲ. ಮಾತನಾಡಿದಾಗ ದೇವರು ಹೇಳುವಂಥ ಮಾತು, ಯಾರನ್ನು ಕುರಿತು ಮಾತನಾಡ್ತಾ ಇದ್ದೀಯಾ? ಯಾರನ್ನು ಕುರಿತು? ಏನಂದುಕೊಂಡಿದ್ದೀಯಾ? ನಾನೇ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ, ಮರ್ತಿದ್ದೀಯಾ? ಅಂದರೆ ಅಶ್ಶೂರ್ಯರಿಗೆ, ಅರಸನಿಗೆ, ಕೆಲವು ಮಂದಿ ಅರಸರಿರ್ತಾರಲ್ಲ, ಅರಸರಿಗೆ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ದೇವರೇ ಅಧಿಕಾರ ಕೊಟ್ಟಿರುವಾಗ ದೇವರನ್ನ ಮರೆತು ಆ ದೇವರ ವಿಷಯದಲ್ಲಿ ಬಂದು ಮತ್ತೆ ನಿಂದಿಸುವಂಥದ್ದು, ಏಕವಚನದಿಂದ ಮಾತನಾಡುವಂಥದ್ದು. ನನ್ನಿಂದ ಆ ಯೆಹೋವನು ನಿಮ್ಮನ್ನು ಕಾಪಾಡ್ತಾನ?
ಕಾಪಾಡ್ತಾನೆ ನಿಮ್ಮ ದೇವರು. ಏನು ಅಂದ್ಕೊಂಡಿದ್ದೀಯ ನಾನಂದರೆ ಏನು ಅಂದ್ಕೊಂಡಿದ್ದೀರ ನೀವೆಲ್ಲರೂ ಅಂತ ಹೇಳಿ ಸೊಕ್ಕಿನಿಂದ ಗರ್ವದಿಂದ ಮಾತಾಡ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಗರ್ವದಿಂದ. ಅದನ್ನೇ ದೇವರು ಗಮನಿಸಿ ಹೇಳುವಂಥ ಮಾತೇನಂತ ನೋಡುವಾಗ ಮತ್ತೊಂದು ಸಾರಿ ಗಮನಿಸೋಣ. 22, ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಿಸಿದ್ದೀ, ಯಾರಿಗೆ ವಿರೋಧವಾಗಿ ಬಾಯಿ ತೆರೆದು ಒದರಿದ್ದೀ, ನಿನ್ನ ಸೊಕ್ಕಿನಿಂದ ನುಡಿದದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ಯೆಹೋವನಾಗಿರುವಂಥ ನನ್ನನ್ನು, ಸರ್ವಶಕ್ತನಾಗಿರುವಂಥ ನನ್ನನ್ನು ನಿಂದಿಸ್ತೀಯ, ಒದರ್ತೀಯ, ಸೊಕ್ಕಿನಿಂದ ಮಾತಾಡ್ತೀಯ? ಹಾಗಾದರೆ ನಿನಗೆ ಹೇಳ್ತೀನಿ ಕೇಳು, ನಿನಗೊಂದು ವಿಷಯವನ್ನು ಹೇಳ್ತೀನಿ ಕೇಳು. ಈ ಯೆರೂಸಲೇಮ್ ಆಗಿರ್ಬೋದು, ಯೆರೂಸಲೇಮ್ ಒಂದು ಪಟ್ಟಣ ಆಗಿರ್ಬೋದು, ಆ ಪಟ್ಟಣದಲ್ಲಿರುವಂಥ ಗೋಡೆಗಳನ್ನಾಗಿರ್ಬೋದು, ನೀನು ಮುಟ್ಟಕ್ಕಾಗಲ್ಲ. ನಿನ್ನನ್ನು ನಿನ್ನ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ನನ್ನ ದೂತನನ್ನು ಕಳಿಸಿಕೊಡ್ತೀನಿ. ನನ್ನನ್ನು ಕುರಿತು ಮಾತಾಡ್ತೀಯಾ? ನಾನೇ ನಿನಗೆ ಕೆಲಸ ಕೊಟ್ಟಿರುವಾಗ ಆ ಕೆಲಸವನ್ನು ಮಾಡಿಕೊಂಡು ವಿಧೇಯನಾಗಿ ಸೈಲೆಂಟಾಗಿ ಪಾಲನೆ ಮಾಡೋದು ಬಿಟ್ಟು ನನ್ನ ವಿಷಯದಲ್ಲಿ ಬಂದು ತೊಡೆ ಹೊಡಿತೀಯ ನೀನು? ನನಗೇ ಸವಾಲು ಮಾಡ್ತೀಯ ನೀನು? ಯಾರು ನಿಮ್ಮನ್ನು ಕಾಪಾಡಲ್ಲ, ಯೆಹೋವ ನಿಮ್ಮನ್ನು ಕಾಪಾಡಲ್ಲ ಅಂತ ಹೇಳ್ತೀಯಾ? ಹಾಗಿದ್ದರೆ ನೋಡು, ನಾನು ಹೇಳುವಂಥದ್ದು ನೋಡು, ಕೇಳುವಂಥ ಸಾರಿ. ಏನದು? ಯೆಶಾಯನ ಗ್ರಂಥ 10ನೇ ಅಧ್ಯಾಯ 8ನೇ ವಚನದಿಂದ. ಅದು ಅಂದುಕೊಳ್ಳುವುದೇನೆಂದರೆ, ಅಂದರೆ ಈ ಅಶ್ಶೂರ್ಯರು ಅಂದುಕೊಳ್ಳುವುದೇನೆಂದರೆ, 7ನೇ ವಚನದಿಂದ ನೋಡಿ, 7ನೇ ವಚನದಿಂದ ಗೊತ್ತಾಗುತ್ತೆ. ಅದರ ಅಭಿಪ್ರಾಯವೋ ಆಗಲ್ಲ, ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡುವೆನೆಂಬುದೇ ಹೊರತು ಈ ಯೋಚನೆಯು ಅದರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅಂದರೆ ದೇವರು ಅಧಿಕಾರ ಕೊಟ್ಟಿದ್ದಾನೆ, ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ, ದೇವರು ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿದ್ದಾನೆ ಎನ್ನುವಂಥ ಆಲೋಚನೆ ಇಲ್ಲವೇ ಇಲ್ವಂತೆ ಅದಕ್ಕೆ. ಮತ್ತೇನಿದೆ? ನಾನೇ ಇದನ್ನು ಗೆದ್ದಿದ್ದೇನೆ, ನಾನೇ ಇದನ್ನು ಸ್ವಾಧೀನ ಮಾಡಿಕೊಂಡಿದ್ದೇನೆ, ನಾನೇ ಎಲ್ಲ ನನ್ನ ಮೂಲಕ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡೆ, ಈ ದೇಶವನ್ನು ಸ್ವಾಧೀನ ಮಾಡಿಕೊಂಡೆ, ಇದನ್ನು ನಾನು ಆಳಿದೆ. ಏನಿದು ಗರ್ವದ ಮಾತು? ಎಷ್ಟರವನು ನೀನು? ದೇವರು ಅಧಿಕಾರ ಕೊಟ್ಟರೇನೆ ನೀನು ಆಳ್ವಿಕೆಯಲ್ಲಿ ನಿಲ್ತೀಯ. ದೇವರು ತೆಗೆದುಹಾಕಿದರೆ ಭೂಲೋಕದಲ್ಲಿರುವಂಥ ಯಾವ ರಾಜ್ಯವನ್ನು ಆಳುವಂಥ ಅರಸರಾಗಿರ್ಬೋದು, ಯಾರೇ ಅಧಿಕಾರಿಗಳಾಗಿರ್ಬೋದು, ದೇವರ ಮೂಲಕ ಬಂದಂಥ ಅಧಿಕಾರ. ದೇವರು ತೆಗೆದುಹಾಕಿದರೆ ಹೋಗ್ತಾನೆ ಅಷ್ಟೇ, ಇಲ್ಲಾಂದರೆ ಉಸಿರುಗಟ್ಟಿ ಕೊಂದಾಗ್ತಾನೆ ದೇವರು. ಅಶ್ಶೂರ್ಯರ ಅರಸರು ಕೂಡ ನಾವೇ ಅನೇಕ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದೀವಿ, ನಮ್ಮ ಬಲದಿಂದ, ನಮ್ಮ ಭುಜದ ಬಲದಿಂದ, ನಮ್ಮ ಶಕ್ತಿಯಿಂದ, ಆ ದೇವರ ಸಹಾಯದಿಂದಲ್ಲ, ನಮ್ಮಿಂದ ಅಂದುಕೊಳ್ತಾ ಇದ್ದಾರಂತೆ. 7ನೇ ವಚನ ನೋಡಿ. ಅದರ ಅಭಿಪ್ರಾಯವೋ ಆಗಲ್ಲ, ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡುವೆನೆಂಬುದೇ ಹೊರತು ಈ ಯೋಚನೆಯು ಅದರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅದು ಅಂದುಕೊಳ್ಳುವುದೇನೆಂದರೆ, ನನ್ನ ಅಧಿಪತಿಗಳೆಲ್ಲ ರಾಜರಲ್ಲವೇ? ಕರ್ಕೆಮೀಷಿನ ಗತಿಯು ಕಲ್ಲೋಮಿಗೂ ಆಯಿತು ಅಲ್ಲವೇ? ಅರ್ಫದಿಗೆ ಆದ ಪಾಡು ಹಮಾತಿಗೆ ಬಂತಷ್ಟೇ. ದಮಸ್ಕದ ಅವಸ್ಥೆಯು ಸಮರಿಯಕ್ಕೂ ಸಂಭವಿಸುತ್ತಲ್ಲ. ಯೆರೂಸಲೇಮಿನ ಮತ್ತು ಸಮರ್ಯದ ವಿಗ್ರಹಗಳಿಗಿಂತ ವಿಶೇಷ ವಿಗ್ರಹಗಳುಳ್ಳ ದೇವತೆಗಳ ಶವವಾಗಿರುವ ರಾಜ್ಯಗಳ ಮೇಲೆ ನಾನು ಕೈ ಮಾಡಿದಂತೆಯೂ ಸಮರ್ಯವನ್ನು ಅದರ ವಿಗ್ರಹವನ್ನು ನಾನು ಕೆಡವಿ ಬಿಟ್ಟ ಹಾಗೂ ಯೆರೂಸಲೇಮನ್ನು ಅದರ ಬೊಂಬೆಗಳನ್ನು ಕೆಡವಲಾರೆನು ಎಂಬುದೇ. ಅಂದರೆ ಯೆರೂಸಲೇಮನ್ನು ನಾನು ಬಿಡ್ತೀನ, ಇದನ್ನು ಕೂಡ ಸಂಪೂರ್ಣವಾಗಿ ಕೆಡುತ್ತೀನಿ, ಸಂಪೂರ್ಣವಾಗಿ ನಾನು ಹತೋಟಿಯಲ್ಲಿ ತಗೊಳ್ತೀನಿ ಅಂತೇಳಿ ಇಂಥ ಗರ್ವದಿಂದ ಅದು ಮಾತನಾಡ್ತಾ ಇದೆ. ಆನಂತರ ನೋಡಿ 12ನೇ ವಚನ. ಆದ ಕಾರಣ ಕರ್ತನಾದ ನಾನು ಚೀಯೋನು ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೆ ಅಶೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ವದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು. ಏಕೆಂದರೆ ಅವನು ತನ್ನೊಳಗೆ ನನ್ನ ಜ್ಞಾನ ಭುಜ ಬಲಗಳಿಂದಲೇ ಇದನ್ನು ಮಾಡಿದ್ದೇನೆ, ನಾನೇ ವಿವೇಕಿ, ಜನಾಂಗಗಳ ಎಲ್ಲೆಗಳನ್ನು ಕಿತ್ತು ಅವರ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿ ಸಿಂಹಾಸನ ರೂಢರನ್ನು ಮಹಾವೀರರಂತೆ ಕೆಡವಿ ಬಿಟ್ಟಿದ್ದೇನೆ. ಜನಗಳ ಆಸ್ತಿ ಪಾಸ್ತಿಯು
ಗೂಡಿನಂತೆ ನನ್ನ ಕೈಗೆ ಸಿಕ್ಕಿದೆ. ಪಕ್ಷಿಯು ಇಟ್ಟು ಹೋದ ಮೊಟ್ಟೆಗಳನ್ನು ಸಂಗ್ರಹಿಸಿ ಕೊಳ್ಳುವವನಂತೆ ಭೂಮಿಯನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದೇನೆ. ರೆಕ್ಕೆಯಾಡಿಸಿ ಬಾಯಿದೆರೆದು ಕೀಚುಗುಟ್ಟುವ ಯಾರು ಇರಲಿಲ್ಲ ಅಂದುಕೊಂಡನು ಅಂತ ನೋಡಿ. 15ನೇ ವಚನ, ಕೊಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡಿತೆ, ಗರಗಸವು ಆಡಿಸುವವನಿಗೆ ಪ್ರತಿಯಾಗಿ ತನ್ನನ್ನು ಹೆಚ್ಚಿಸಿಕೊಂಡಿತೆ. ಎತ್ತಿಕೊಂಡವನು ಕೋಲು ಬೀಸಿದಂತಾಯಿತು. ಮರಕ್ಕಿಂತ ಶ್ರೇಷ್ಠನಾಗಿರುವ ಮನುಷ್ಯನನ್ನು ದೊಣ್ಣೆಯು ಎತ್ತಿಕೊಂಡ ಹಾಗಾಯಿತು. ಅಂದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅವನ ಸೊಕ್ಕಿನ ವಿಷಯದಲ್ಲಿ ಕೆಳಗಡೆ ಹೇಳಿರುವಂಥ ಮಾತಿನಂತ ನೋಡುವಾಗ, ನಿನ್ನನ್ನು ನಾನು ಬಳಸಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ, ಅಂದರೆ ಯಾರನ್ನಾದರೂ ಹೊಡಿಬೇಕಾದ್ರೆ, ಒಬ್ಬ ಮನುಷ್ಯನು ಯಾರನ್ನಾದರೂ ಹೊಡಿಬೇಕಾದ್ರೆ ಕತ್ತಿ ಕೈಯಲ್ಲಿ ಇಟ್ಕೊಂಡಾಗ ಆ ಕತ್ತಿ ಬಂದು ನಾನು ಅನೇಕರನ್ನ ಕೊಂದಾಕಿದ್ದೀನಿ ಅಂತೇಳಿ ಕತ್ತಿ ಹಿಡ್ದವನನ್ನು ಕೂಡ ಕೊಂದಾಕ್ತೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಈ ಕತ್ತಿ ಆಗಿರುವಂಥ ನಾನು ಅನೇಕರನ್ನ ಕೊಂದಾಕಿದ್ದೀನಿ, ಕೊನೆಯದಾಗಿ ನನ್ನನ್ನೇ ಯಾರು ಹಿಡ್ಕೊಂಡಿದ್ದಾರೋ ಅವ್ರನ್ನೂ ಕೂಡ ನಾನು ಕೊಂದಾಕ್ತೀನಿ ಅಂದರೆ ಆ ಮನುಷ್ಯನೇನು ಮಾಡ್ತಾನೆ? ಅದನ್ನು ಚೂರು ಚೂರು ಮಾಡಿ ತಿಪ್ಪೆಯಲ್ಲಿ ಬಿಸಾಡ್ತಾನೆ. ಆ ಕೋಲನ್ನು ಚೂರು ಚೂರು ಮಾಡಿ ಸುಟ್ಟು ಬೂದಿ ಮಾಡ್ತಾನೆ. ನನಗೆ ಅಂತೀಯ ನೀನು? ಇವಾಗ ದೇವರ ಕೈಯಲ್ಲಿರುವಂಥ ಒಂದು ಆಯುಧ, ಅದು ದೇವರ ಕೈಯಲ್ಲಿರುವಂಥ ಒಂದು ಆಯುಧ ಮಾತ್ರ. ದುಷ್ಟರನ್ನು ಶಿಕ್ಷಿಸೋದಕ್ಕೆ ಆಯುಧವಾಗಿ ಬಳಸಿಕೊಂಡಿದ್ದಾನೆ. ಆಯುಧವಾಗಿ ಬಳಸಿಕೊಂಡಿರುವಂಥ ಈ ಆಯುಧ ದೇವರ ಮೇಲೇ ತೊಡೆ ಹೊಡಿತಾ ಇದೆ ಈ ಆಯುಧ. ಅದಕ್ಕೆ ಈ ಅಶೂರ್ಯರು ಎನ್ನುವಂಥ ಈ ದೇಶವನ್ನು, ಈ ಅರಸರನ್ನು, ಆ ಪ್ರಾಂತವನ್ನು ದೇವರು ಸರ್ವನಾಶ ಮಾಡ್ತಾ ಇದ್ದಾನೆ ಪ್ರಿಯರೇ. 2ನೇ ಅರಸುಗಳು 19ನೇ ಅಧ್ಯಾಯ 35ನೇ ವಚನಕ್ಕೆ ಬನ್ನಿ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯಲ್ಲಿದ್ದ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಈ ಅಶೂರ್ಯನಿಗಿರುವಂಥ ಈ ಸೊಕ್ಕಿನ ನಿಮಿತ್ತವಾಗಿ, ಅಂದರೆ ಇಸ್ರಾಯೇಲರ ಮೇಲೆ ಹೋಗ್ತೀನಿ, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣದ ಮೇಲೆ ಹೋಗ್ತೀನಿ, ಹಾಳು ಮಾಡ್ತೀನಿ, ಅರಸನನ್ನು ಹಾಳು ಮಾಡ್ತೀನಿ, ಮುತ್ತಿಗೆ ಹಾಕ್ತೀನಿ, ನನ್ನ ಕೈಯಿಂದ ಯಾವನು ಕಾಪಾಡ್ತಾನೆ, ಯಾವ ದೇವರು ನಿಮ್ಮನ್ನು ಕಾಪಾಡ್ತಾನೆ ಅಂತ ಸೊಕ್ಕಿನಿಂದ ಮಾತಾಡಿದನಲ್ಲ, ಸೊಕ್ಕಿನಿಂದ ಮಾತನಾಡಿರುವಂಥ ಅರಸನ ಸೈನಿಕರನ್ನು ಒಂದೇ ಒಂದು ರಾತ್ರಿಯಲ್ಲಿ ದೇವರು ಒಬ್ಬ ದೂತನನ್ನು ಕಳಿಸಿಕೊಡ್ತಾನೆ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯಲ್ಲಿದ್ದ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶೂರ್ಯರು ಬೆಳಗ್ಗೆ ಎದ್ದು ನೋಡುವಲ್ಲಿ ಪಾಳೆಯಲ್ಲಿ ತುಂಬ ಹೆಣಗಳಿದ್ದವು. ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಅಂದರೆ ಸನ್ಹೇರೀಬನು ಎನ್ನುವಂಥ ಈ ಅರಸನು, ಚಕ್ರವರ್ತಿ ಏನಾಗಿದ್ದಾನಂತ ನೋಡುವಾಗ, ಹಿಜ್ಕೀಯನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ, ಯೆಹೋವನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ, ಸೊಕ್ಕಿನಿಂದ ಮಾತನಾಡಿರುವುದರಿಂದ ಅದೇ ರಾತ್ರಿ ಏನಾಗುತ್ತೆ ಗೊತ್ತಾ? 185,000 ಮಂದಿ ಸೈನಿಕರನ್ನು ಸಂಹಾರ ಮಾಡ್ತಾನೆ. 185,000 ಮಂದಿಯನ್ನು. ಯಾಕೆ? ಇವನು ಕೊಚ್ಚಿಕೊಂಡಿದ್ದಾನೆ, ದೇವರ ವಿಷಯದಲ್ಲಿ ಕೊಚ್ಚಿಕೊಂಡು ಏಕವಚನದಿಂದ ಸೊಕ್ಕಿನಿಂದ ಮಾತನಾಡಿದ್ದಾನೆ. ಯಾರನ್ನು ನೋಡಿ ಸೊಕ್ಕಿನಿಂದ ಮಾತನಾಡಿದ್ದಾನೆ? ಹಿಂದೆ ಅನೇಕರು ಲಕ್ಷಾನುಗಟ್ಟಲೆ ಸೈನಿಕರಿದ್ದಾರೆ. ಅವರು ಯುದ್ಧಶೂರರು, ಯುದ್ಧಭಟರು, ವೀರರು, ರಣವೀರರು. ನಮ್ಮ ಬಳಿಯಲ್ಲಿ ರಣವೀರರು ಇದ್ದಾರೆ, ಯುದ್ಧ ವೀರರು ಇದ್ದಾರೆ, ಸೈನಿಕರಿದ್ದಾರೆ. ಯಾವ ದೇವರು ನಮ್ಮನ್ನು ಕಾಪಾಡಲ್ಲಂತೇಳಿ ನಿಜವಾದ ದೇವರ ಬಳಿಯಲ್ಲಿ ಬಂದು ಮಾತನಾಡಿದ್ರೆ ಇರ್ತಾನೆ ಅವನು. ಆ ಸೈನಿಕರೆಲ್ಲರೂ, ಅಂದರೆ ದೊಡ್ಡ ದೊಡ್ಡ ವೀರರು, ಯುದ್ಧ ವೀರರೆಲ್ಲರೂ ಕೂಡ ಹತರಾಗಿದ್ದಾರೆ. ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ, ಇವನೇನಾಗ್ತಾನೆ? ಇವನು ಪರಾರಿ, ಇವನು ಓಡೋಗ್ತಾನೆ ಅಲ್ಲಿಂದ ಓಡೋಗಿ ನಿನೆವೆ ಪಟ್ಟಣಕ್ಕೆ ಹೋಗ್ತಾನೆ. ನಿನೆವೆ ಪಟ್ಟಣಕ್ಕೆ ಹೋದ ಮೇಲೆ ಅಲ್ಲಿ ಯಾರು ಕೊಂದಾಕ್ತಾರೆ ಗೊತ್ತಾ? ಸನ್ಹೇರೀಬನನ್ನು ಯಾರು ಕೊಂದಾಕ್ತಾರಂತ ನೋಡುವಾಗ ಹೆತ್ತ ಮಕ್ಕಳೇ ತಂದೆಯನ್ನು ಕೊಂದಾಕ್ತಾರೆ. ಹೆತ್ತ ಮಕ್ಕಳೇ ತಂದೆಯನ್ನು ಕೊಂದಾಕುವಂಥದ್ದು.
ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 20ನೇ ವಚನದಿಂದ, ಈ ಕಾರಣದಿಂದ ಅರಸನಾದ ಹಿಜ್ಕೀಯನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆಯಿಟ್ಟು ಪ್ರಾರ್ಥಿಸಲು ಯೆಹೋವನು ದೂತನನ್ನು ಕಳುಹಿಸಿ ಅಶೂರದ ಅರಸನ ದಂಡಿನಲ್ಲಿದ್ದ ಎಲ್ಲ ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಸಂಹರಿಸಿದನು. ಒಬ್ಬ ದೂತನು ಬಂದಿದ್ದಾನೆ, ಪರಲೋಕದಿಂದ ಒಬ್ಬ ದೇವದೂತನು ಬಂದಿದ್ದಾನೆ. ಬಂದು ಒಂದೇ ರಾತ್ರಿಯಲ್ಲಿ ಸುಮಾರು ವೀರರನ್ನು, ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಎಲ್ಲ ದಂಡನ್ನು ಟೋಟಲ್ ಸಂಹಾರ ಮಾಡಿದ್ದನು. ಒಬ್ಬ ದೇವದೂತನು. ಪರಲೋಕದಲ್ಲಿ ಇಂಥವ್ರು ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಇಬ್ಬರನ್ನ ಕಳಿಸಿದ್ರೆ ಏನಾಗುತ್ತೆ? 10 ಮಂದಿ ದೇವದೂತರನ್ನು ಕಳಿಸಿದ್ರೆ ಏನಾಗುತ್ತೆ? ಜಗತ್ತು ಎಲ್ಲೆಲ್ಲಿ ದುಷ್ಟರಿದ್ದಾರೋ, ಎಲ್ಲೆಲ್ಲಿ ದೇವರಿಗೆ ಅವಿಧೇಯರು, ಮೂಢರು, ಮೂರ್ಖರಿದ್ದಾರೋ ಅವರೆಲ್ಲರನ್ನು ಕೂಡ ನಾಶ ಮಾಡಬೇಕು ಅಂತ ದೇವರು ಅಂದ್ಕೊಂಡ್ರೆ ಒಂದೇ ಒಂದು ನಿಮಿಷ ಸಾಕು. ಪ್ರಿಯರಾದ ದೇವರ ಒಂದು ನಿಮಿಷ ಸಾಕು ಜಗತ್ತು ಹಾಳು ಮಾಡೋದಕ್ಕೆ. ಆದರೆ ದೇವರ ಉದ್ದೇಶ ಅದಲ್ಲ. ಎಲ್ಲೆಲ್ಲಿ ದುಷ್ಟರು, ಎಲ್ಲೆಲ್ಲಿ ಕ್ರೂರರಿದ್ದಾರೋ ಅವರೆಲ್ಲರನ್ನು ಆರಿಸಿ ತೆಗೆದುಹಾಕುವಂಥದ್ದು. ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂತಿರುಗಬೇಕಾಯಿತು. ಅಲ್ಲಿ ಅವನು ತನ್ನ ದೇವರ ಗುಡಿಗೆ ಹೋಗಿದ್ದಾಗ ಅವನ ಸ್ವಂತ ಮಕ್ಕಳೇ ಅವನನ್ನು ಕತ್ತಿಯಿಂದ ಕೊಂದರು. ಸ್ವಂತ ಮಕ್ಕಳೇ ಕೊಂದಾಕಿದರು. ಸುಮಾರು ವರ್ಷಗಳು ಇವರು ಮೆರಿತಾರೆ ಪ್ರಿಯರೇ. ಅಶೂರ್ಯರು ಸುಮಾರು ವರ್ಷದವರೆಗೆ ಮೆರಿತಾರೆ. ನಮ್ಮನ್ನು ಬಿಟ್ಟರೆ ಈ ಪ್ರಪಂಚ ದೇಶದಲ್ಲಿ ಯಾರೂ ಇಲ್ಲ. ನಾವೇ ವೀರರು, ನಾವೇ ಶೂರರು. ಪ್ರಪಂಚವನ್ನು ನಾವೇ ಆಳಬೇಕು, ನಮ್ಮ ಕೈ ಕೆಳಗಡೆ ಇರಬೇಕು. ನಾವೇ ಎಲ್ಲ, ನಾವೇ ಸರ್ವಸ್ವ, ನಮ್ಮದೇ ನಾವೇ. ನಮ್ಮ ಮೂಲಕನೇ ಜಗತ್ತು ಆಳ್ವಿಕೆ ಮಾಡಬೇಕು. ಕೊನೆಯದಾಗಿ ದೇವರು ಒಬ್ಬ ದೂತನನ್ನು ಕಳಿಸಿ ಅವನನ್ನು, ಅವನ ಸೈನಿಕರನ್ನು ಎಲ್ಲರನ್ನು ಸಂಹಾರ ಮಾಡ್ತಾನೆ ಪ್ರಿಯರೇ. ಸಂಹಾರ, ದುಷ್ಟರ ಸಂಹಾರ ಒಂದು ಕಾಲದಲ್ಲಿ ಯಾಕೆ ನಡೆದಿದೆ ಅಂತ ನೋಡುವಾಗ, ಯಾವಾಗ ಗರ್ವ ಪಡ್ತಾರೋ, ಯಾವಾಗ ಅಹಂಕಾರದಿಂದ ನಡ್ಕೊಳ್ತಾರೋ ಅಂಥವರ ಗತಿ ಇದೇ ಥರ ಆಗುತ್ತೆ. ದೇವರು ಅಧಿಕಾರ ಕೊಟ್ಟಾಗ ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಬೇಕು ತಾನೇ? ಹೌದು. ವಿಧೇಯರಾಗಬೇಕು ತಾನೇ? ಹೌದು. ವಿಧೇಯರಾಗದೆ ಗರ್ವದಿಂದ ಇದ್ದರೆ, ಅಹಂಕಾರದಿಂದ ಇದ್ದರೆ ಇದೇ ಗತಿ. ಅದೇ ಪ್ರಕಾರ ನೆಬೂಕದ್ನೆಚ್ಚರನ ಗತಿ ಕೂಡ ಅದೇನೇ. ಇವನು ಹೋದ್ಮೇಲೆ ನೆಬೂಕದ್ನೆಚ್ಚರನು, ಕೆಲವು ವರ್ಷಗಳಾದಮೇಲೆ ನೆಬೂಕದ್ನೆಚ್ಚರನು ಬರ್ತಾನೆ. ಈ ನೆಬೂಕದ್ನೆಚ್ಚರನು ಕೂಡ ದೇವರೇ ಅಧಿಕಾರ ಕೊಡ್ತಾನೆ. ದೇವರ ಅಧಿಕಾರ ಕೊಟ್ಟಾಗ ಈ ನೆಬೂಕದ್ನೆಚ್ಚರನು ಏನು ಯೋಚನೆ ಮಾಡ್ತಾ ಇದ್ದಾನೆ ನೋಡಿ ಒಂದು ಸಾರಿ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಏನಂತ ಕೊಚ್ಚಿಕೊಳ್ತಾ ಇದ್ದಾನೆ? ಏನೆಂದು ಕೊಚ್ಚಿಕೊಳ್ತಾ ಇದ್ದಾನೆ? ಇದಲ್ಲದೆ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. ಇದೆಲ್ಲ 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ್ಯ ನಿವಾಸ ಸ್ಥಾನಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ನನ್ನ ಮೂಲಕ ಈ ವೈಭವ, ನನ್ನ ಮೂಲಕ ಈ ಪ್ರಪಂಚ ನನ್ನ ಹತೋಟಿಯಲ್ಲಿ, ನನ್ನ ಮೂಲಕ ಅಂತ ಕೊಚ್ಚಿಕೊಳ್ತಾ ಇದೆ ನೆಬೂಕದ್ನೆಚ್ಚರನೇ. ಅದಕ್ಕಿಂತ ಮುಂಚಿತವಾಗಿ ದಾನಿಯೇಲನು ಬಂದು ಎಲ್ಲ ವಿಷಯನೂ ಹೇಳಿದ್ದಾನಲ್ಲ. ಪರಲೋಕದ ದೇವರು ನಿನಗೊಂದು ಅಧಿಕಾರ ಕೊಟ್ಟಿದ್ದಾನೆ, ಪ್ರಪಂಚ ಎಲ್ಲ ನಿನ್ನ ಹತೋಟಿಗೆ ಕೊಟ್ಟಿದ್ದಾನೆ, ನೀನು ಚಕ್ರವರ್ತಿಯಾಗಿ ಪ್ರಪಂಚ ದೇಶವನ್ನು ಆಳುವಂಥ ಮಹಾರಾಜನಾಗಿ ನೀನು ಇರ್ತೀಯ, ದೇವರು ನಿನಗೆ ಅನುಮತಿ ಕೊಟ್ಟಿದ್ದಾನೆ ಅಂದಾಗ ಏನು ಮಾಡಬೇಕು ನೀನು? ಏನಪ್ಪ ನೀನು ಮಾಡಬೇಕು? ಆ ದೇವ್ರ ಕೃಪೆ ಮೂಲಕ ನಾನು ಅಧಿಕಾರಿಯಾಗಿದ್ದೀನಿ, ದೇವರ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋಣ, ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡೋಣ, ಎಲ್ಲರ ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡೋಣ, ಸಮಾಜವನ್ನು ಕಾಪಾಡೋಣ, ನಂದೇನಿಲ್ಲ ಎಲ್ಲ ದೇವ್ರದಂತ ಹೇಳೋದು ಬಿಟ್ಟು
ನನ್ನಿಂದ ಈ ಪ್ರಪಂಚ, ನನ್ನಿಂದ ಈ ಮಹಾಬಾಬೇಲು, ನನ್ನಿಂದ ಈ ವೈಭವ ನನಗೋಸ್ಕರ ಅಲ್ವಾ, ನನ್ನಿಂದ ಅಲ್ವಾ? ಹೌದಾ? ನಿನ್ನಿಂದನೇ ಈ ಜಗತ್ತಾಯ್ತಾ? ನಿನ್ನಿಂದನೇ ಪ್ರಪಂಚದಲ್ಲಿ ಆಳುವಂಥ ಅಧಿಕಾರ ಬಂತ? ನಿನ್ನಿಂದನೇ ಈ ದೊಡ್ಡ ವೈಭವನ? ಇವಾಗಲೂ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿಗೆ ಕೆಲವರು ಕೊಚ್ಚಿಕೊಳ್ತಾ ಇರ್ತಾರೆ. ಬಂಗಾರವನ್ನು ನೋಡಿ, ವಜ್ರವನ್ನು ನೋಡಿ, ವೈಢೂರ್ಯವನ್ನು ನೋಡಿ, ಅಧಿಕಾರವನ್ನು ನೋಡಿ, ಅಂತಸ್ತನ್ನು ನೋಡಿ, ಹಣವನ್ನು ನೋಡಿ, ಅಧಿಕಾರವನ್ನು ನೋಡಿ, ಜನರ ಬೆಂಬಲವನ್ನು ನೋಡಿ ಕೊಚ್ಚಿಕೊಳ್ತಾ ಇರ್ತಾರೆ. ನಾನಂದರೆ ಏನಂದುಕೊಂಡಿದ್ದೀರಿ ಎಂದು. ನೀನಂದರೆ ಏನು? ಹುಲ್ಲು ಅಂತಾನೆ ದೇವರು. ನೀನೇನು ಗೊತ್ತಾ? ನೀನು ಹುಲ್ಲು ಕಣೋ ದಿಂಬಕ. ನೀನು ಏನಲ್ಲ, ದೊಡ್ಡದು ಏನಲ್ಲ. ಹುಲ್ಲು, ಅಡವಿಯ ಹುಲ್ಲು, ಅಡವಿಯ ಹೂವು. ಒಂದು ಸಾರಿ ಹುಲ್ಲು ನೋಡು, ಆ ಹುಲ್ಲು ಏನಾಗುತ್ತೆ? ಹಸಿರಾಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಒಣಗೋಗುತ್ತೆ. ಹೂವು ಒಂದು ದಿನ ಅಂದವಾಗಿ ಮೆರೆಯುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಬಾಡಿ ಹೋಗುತ್ತೆ. ನೆಕ್ಸ್ಟ್ ನೆಲದ ಪಾಲಾಗುತ್ತೆ. ನೀನು ಕೂಡ ಅಷ್ಟೇ ಮಗನೇ ಅಂತ ಹೇಳ್ತಾನೆ ದೇವರು. ನೋಡ್ತೀರಾ ಮಾತು? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೇ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಕರ್ತನ ಮಾತು ಸದಾಕಾಲ ಇರುವುದು. ಆ ಪರಮಾತ್ಮನ ಮಾತು ಸದಾಕಾಲ ಇರುತ್ತೆ. ಆ ದೇವರ ಮಾತು. ಮನುಷ್ಯ ನೀನು ಹುಲ್ಲು. ಹಣ ಇದೆಯಾ, ಅಂತಸ್ತು ಇದೆಯಾ, ಅಧಿಕಾರ ಇದೆಯಾ, ಕೋಟ್ಯಾಧೀಶ್ವರನ, ಕೊರಳಲ್ಲಿ ಬಂಗಾರ ಇದೆಯಾ, ಏನಿದ್ರೂ ಪರವಾಗಿಲ್ಲ. ನೀನು ಹುಲ್ಲು, ನೀನು ಹೂವು. ಹುಲ್ಲು ಒಣಗಿ ಹೋಗುತ್ತೆ, ಹೂವು ಉದುರಿ ಹೋಗುತ್ತೆ. ಮುಗೀತು. ಅದೇ ಪ್ರಕಾರ ನಿನ್ನ ಗತಿ ಅಷ್ಟೇ. ಹುಲ್ಲಾಗಿರುವಂಥ ನೀನು, ಹೂವಾಗಿರುವಂಥ ನೀನು, ಬಾಡಿ ಹೋಗುವಂಥ ನೀನು, ನೆಲಕ್ಕೆ ನೆಲದ ಪಾಲಾಗುವಂಥ ನೀನು ದೇವರ ಬಳಿಯಲ್ಲಿ ಬಂದು ವಿಧೇಯನಾಗಿ ತಗ್ಗಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ದೇವರ ಮೂಲಕ ಆಶೀರ್ವಾದವನ್ನು ಪಡ್ಕೊಳ್ತೀಯ. ದೇವರನ್ನ ಬಿಟ್ಟು ಮಾಡಬಾರ್ದು ಅನೇಕ ಪಾಪಗಳನ್ನು ಮಾಡಿ ನಾನು, ನಂದು, ನನ್ನದು ಅಂತ ಹೇಳಿ ಗರ್ವಪಟ್ಟು ಅಹಂಕಾರದಿಂದ ಸೊಕ್ಕಿನಿಂದ ಮೆರೆದ್ರೆ ಒಂದು ಕಾಲದಲ್ಲಿ ನೆಬೂಕದ್ನೆಚ್ಚರನಿಗೆ ಆದಂಥ ಗತಿ ನಿನಗೂ ಕೂಡ ಆಗುತ್ತೆ ಎನ್ನುವಂಥದ್ದು ಮರಿಬೇಡ. ಆತನಿಗೇನಾಗಿದೆ? ಅಡವಿಯಲ್ಲಿ ಹುಲ್ಲನ್ನು ತಿನ್ನುವಂತೆ ಏನ್ರಿ, ಅಡವಿಯಲ್ಲಿ ಹುಲ್ಲನ್ನು ತಿನ್ನಿಸೋದಕ್ಕೆ ನೆಬೂಕದ್ನೆಚ್ಚರನಿಗೆ ಕಳಿಸಿಕೊಟ್ಟಿದ್ದಾನೆ. ಅಡವಿಯ ಹುಲ್ಲನ್ನು ತಿನ್ನಿಸೋದಕ್ಕೆ. ಅದೇ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 30ನೇ ವಚನದ ನೋಡಿ. ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಮಾತನ್ನು ರಾಜನ ಬಾಯಿಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿತು. 7 ವರ್ಷಗಳು. 7 ವರ್ಷದವರೆಗೆ ಪ್ರಪಂಚ ದೇಶವನ್ನು ಆಳುವಂಥ ಒಂದು ಕಾಲದಲ್ಲಿ ಆಳಿರುವಂಥ ನೆಬೂಕದ್ನೆಚ್ಚರನಿಗೆ ಹುಲ್ಲನ್ನು ತಿನ್ನಿಸೋದಕ್ಕೆ ಕಳಿಸಿದ್ದಾನೆ. ಯಾಕೆ? ಗರ್ವಪಟ್ಟಿರುವುದರಿಂದ. ಆನಂತರ ಅವರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಮೇದ್ಯರ ಪಾರಸಿಕ ಸಾಮ್ರಾಜ್ಯಕ್ಕೆ ಒಪ್ಪಿಸಿಕೊಡುವಂಥದ್ದು. ಅವರ ಬಳಿಯಲ್ಲಿ ಎಷ್ಟೋ ಯುದ್ಧಗಳು, ಎಷ್ಟೋ ಹತ್ಯೆಗಳಾಗಿದೆ. ಯಾಕೆ? ದುಷ್ಟರ ಬಳಿಯಲ್ಲಿ ಏನ್ರಿ ದೇವರೇ ಅನುಮತಿ ಕೊಡ್ತಾರೆ. ಯಾಕೆಂದರೆ ಭೂಮಿ ಮೇಲೆ ಇದ್ದಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವುದರಿಂದ ದೇವರು ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಬದಲಾಗ್ರಿ ನನ್ನ ಮಕ್ಕಳಿರ, ನನ್ನ ಮಾತನ್ನು ಕೇಳಿ ನನ್ನ ಮಕ್ಕಳಿರ, ನನ್ನ ಮಾತನ್ನು ಕೇಳಿ ವಿಧೇಯರಾಗ್ರಿ, ಭಕ್ತಿಯಿಂದ ನಡ್ಕೊಡ್ರಿ, ನನ್ನ ಮಾತನ್ನು ಕೇಳದೆ ಅನೇಕ ಪಾಪದ ಮೇಲೆ ಪಾಪ, ಅನೇಕ ತಪ್ಪಿನ ಮೇಲೆ ತಪ್ಪು, ಅಪರಾಧಗಳ ಮೇಲೆ ಅಪರಾಧಗಳು ಮಾಡಿಕೊಂಡು ಕುಳಿತುಕೊಂಡಾಗ, ಮೋಸದಲ್ಲಿದ್ದಾಗ ದೇವರು ಎಚ್ಚರಿಸ್ತಾರೆ. ಆ ನಂತರ ತೀರ್ಪು ಮಾಡ್ತಾರೆ. ಏನ್ರಿ, ಪ್ರತಿದಂಡನೆ ಮಾಡ್ತಾರೆ. ಪ್ರಿಯ, ಒಂದು ಕಾಲದಲ್ಲಿ ಅಶ್ಶೂರ್ಯರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಆನಂತರ ದೇವರು ನೆಲದ ಪಾಲು ಮಾಡ್ತಾನೆ. ಆನಂತರ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಅಧಿಕಾರವನ್ನು ಕೊಡ್ತಾನೆ. ಈ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಕೂಡ ನೆಲದ ಪಾಲು ಮಾಡ್ತಾನೆ. ಯೆಶಾಯನ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಿಂದ. ಆಮೋಚನ ಮಗನಾದ ಯೆಶಾಯನಿಗೆ ಬಾಬೇಲಿನ ವಿಷಯವಾಗಿ
ಕಂಡುಬಂದ ದೈವೋಕ್ತಿ. ಶತ್ರುಗಳು ಬಂದು ಪ್ರಭುಗಳ ಪುರದ್ವಾರಗಳಲ್ಲಿ ನುಗ್ಗುವಂತೆ ಬೋಳು ಬೆಟ್ಟದ ಮೇಲೆ ಧ್ವಜವನ್ನೆತ್ತಿರಿ, ಕೂಗಿ ಅವರನ್ನು ಕರೆಯಿರಿ, ಕೈಸನ್ನೆ ಮಾಡಿರಿ, ನಾನು ಆರಿಸಿಕೊಂಡವರಿಗೆ ಅಪ್ಪಣೆ ಮಾಡಿರಿ. ಹೌದು, ಉತ್ಸಾಹದಿಂದ ಮೆರೆಯುವ ಆ ನನ್ನ ಶೂರರು ನನ್ನ ಕೋಪವನ್ನು ತೀರಿಸಲಿ ಎಂದು ಅವರನ್ನು ಕರೆದಿದ್ದೇನೆ. ಯಾರನ್ನು ಕರೆದಿದ್ದಾನೆ ಅವರನ್ನು ಅಂದರೆ ಯಾರ ಮೇಲೆ? ಬ್ಯಾಬಿಲೋನ್ ಸಾಮ್ರಾಜ್ಯದ ಮೇಲೆ. ಬ್ಯಾಬಿಲೋನ್ ಸಾಮ್ರಾಜ್ಯ ಪ್ರಪಂಚ ದೇಶವನ್ನು ಆಳಿದ ಒಂದು ಕಾಲದಲ್ಲಿ. ಪ್ರಪಂಚ ದೇಶವನ್ನು ಆಳುವಂಥ ಅಧಿಕಾರ ದೇವರೇ ಕೊಟ್ಟಿದ್ದಾರೆ. ಯಾವಾಗ ಅಹಂಕಾರದಿಂದ ಸೊಕ್ಕಿನಿಂದ ಇರುವಾಗ ಅವಾಗ ಅವರ ಅಧಿಕಾರವನ್ನು ತೆಗೆದುಹಾಕಿ, ಅಂದರೆ ಇನ್ನೊಬ್ಬರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಯಾರಿಗೆ ಅಧಿಕಾರವನ್ನು ಕೊಡುವಂಥದ್ದು ಅಂತ ನೋಡುವಾಗ 13ನೇ ಅಧ್ಯಾಯ 17ನೇ ವಚನ. ಈಗೋ ಅವರಿಗೆ ವಿರುದ್ಧವಾಗಿ ಮೇದ್ಯರನ್ನು ಎಬ್ಬಿಸುವೆನು. ಅವರಿಗೆ ವಿರುದ್ಧವಾಗಿ ಮೇದ್ಯರನ್ನು. ಮೇದ್ಯರ ಪಾರಸಿಕ ಸಾಮ್ರಾಜ್ಯ ಗೊತ್ತಲ್ವಾ? ಪ್ರಪಂಚ ದೇಶವನ್ನು ಆಳಿರುವಂಥದ್ದು. ಆನಂತರ ಗ್ರೀಕು ಸಾಮ್ರಾಜ್ಯ, ಆನಂತರ ರೋಮಾ ಸಾಮ್ರಾಜ್ಯ, ಗೊತ್ತಲ್ವಾ? ಗೊತ್ತಿರುವಂಥ ವಿಷಯ ಇದೆಲ್ಲ ಕೂಡ. ಈ ಸಾಮ್ರಾಜ್ಯವನ್ನು ಯಾಕೆ ಹಾಳು ಮಾಡ್ತಾನಂತ ನೋಡುವಾಗ ಅವರ ಪಾಪಗಳೇ ಕಾರಣ. ಅವರ ಅಪರಾಧಗಳು ಚಿಕ್ಕ ಅಪರಾಧಗಳಲ್ಲ, ದೊಡ್ಡ ದೊಡ್ಡ ಅಪರಾಧಗಳು. ಅವರನ್ನು ಯಾವ ರೀತಿ ನಾಶ ಮಾಡ್ತಾ ಇದ್ದನು ಒಂದು ಸಾರಿ 13ನೇ ಅಧ್ಯಾಯ 4ನೇ ವಚನ. ಬಹುಜನ ಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ಕೇಳಿಬರುತ್ತದೆ. ಈಗೋ ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ. ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿಮಾಡಿದ್ದಾನೆ. ಯೆಹೋವನು ತನ್ನ ರೋಷಕ್ಕೆ ಆಯುಧಗಳಾಗುವರು. ದೂರ ದೇಶದಿಂದ, ಅಂದರೆ ಆಕಾಶ ಮಂಡಲದ ಕಟ್ಟ ಕಡೆಯಿಂದ ಭೂಮಿಯನ್ನೆಲ್ಲ ಹಾಳು ಮಾಡುವುದಕ್ಕಾಗಿ ಬಂದಿದ್ದಾರೆ. ಅರಿಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ಅಂದರೆ ಒಂದು ಕಾಲದಲ್ಲಿ ಬಾಬೇಲ್ ಪಟ್ಟಣಕ್ಕೆ ನುಡಿದಿರುವಂಥ ವಿಷಯ ಅವರ ಕಾಲದಲ್ಲಿದ್ದು, ಅವರ ಕಾಲದಲ್ಲಿ ಆ ಕಾಲದಲ್ಲಿ ನಡೆಯುವಂಥ ವಿಷಯ ಅವರ ಮಧ್ಯದಲ್ಲಿ ನಡೆದೋಗಿರುವಂಥ ವಿಷಯವನ್ನು ಬರೆದಿದ್ದಾರೆ. ಅದನ್ನು ಇವತ್ತು ತಿಳ್ಕೊಳ್ತಾ ಇದ್ದೀವಿ. 6ನೇ ವಚನ ನೋಡಿ. ಅರಿಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಅದರಿಂದ ಎಲ್ಲರ ಕೈ ಜೋಲು ಬೀಳುವುದು, ಎಲ್ಲರ ಹೃದಯ ಕರಗಿ ನೀರಾಗುವುದು. ಅವರು ಬೆಚ್ಚಿ ಬೀಳುವರು. ಯಾತನೆ ವೇದನೆಗಳನ್ನು ಅವರನ್ನು ಆಕ್ರಮಿಸುವವು. ಹೆರುವ ಹೆಂಗಸಿನಂತೆ ಸಂಕಟ ಪಡುವರು. ಒಬ್ಬರಿಗೊಬ್ಬರು ನೋಡಿ ವಿಸ್ಮಯ ಪಡುವರು. ಅವರ ಮುಖಗಳು ತಳನದಿಂದ ಬೆಂಕಿಯಾಗುವವು. ಇಗೋ, ಯೆಹೋವನ ದಿನವು ಬರುತ್ತಿದೆ. ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲ ಮಾಡಿಸುವುದಕ್ಕೋಸ್ಕರ. ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗವು. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶಿಸನು. ಅಂದರೆ ಆಕಾಶದ ತಾರೆಗಳು ನಕ್ಷತ್ರಗಳೆಂದರೆ ಪ್ರಿಯರಾದ ದೇವರ ಮಕ್ಕಳಿರ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ಅರಸನಿಗೂ ಇಲ್ಲಾಂದರೆ ಅಧಿಕಾರಿಗಳಿಗೂ ಹೋಲಿಸಿರುವಂಥದ್ದು. ಅಲ್ಲಿ ಯಾವ ರೀತಿ ಬರುತ್ತಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೆಹೋವನ ದಿನವು ಬರುತ್ತಿದೆ. ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲ ಮಾಡುವುದಕ್ಕೆ. ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗವು. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶಿಸನು. ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ, ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ, ಭಯಂಕರ ಹೆಮ್ಮೆಯನ್ನು ತಗ್ಗಿಸಿ, ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಓಫೀರಿನ ಬಂಗಾರಿಗಿಂತಲೂ ಅಪರೂಪವಾಗುವಂತೆ ಮಾಡುವೆನು. ಇದಕ್ಕಾಗಿ ಸೇನಾಧೀಶ್ವರನಾದ ಯೆಹೋವನ ಕೋಪೋದ್ರೇಕವು ತೀಕ್ಷ್ಣ ರೋಷವು ಮಸಗುತ್ತಿರುವ ದಿನದಲ್ಲಿ ಯೆಹೋವನೆಂಬ ನಾನು ಆಕಾಶ ಮಂಡಲವನ್ನು ನಡಗಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸುವೆನು. ಅಟ್ಟಿದ್ದ ಜಿಂಕೆಯಂತೆಯೂ ಯಾರು ಕೂಡದ ಕುರಿಗಳ ಹಾಗೂ ಪ್ರತಿಯೊಬ್ಬನು ಸ್ವಜನರ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುವನು. ಸಿಕ್ಕಿದವರೆಲ್ಲ ಹಿಡಿಯಲ್ಪಡುವರು. ಅಟ್ಟಿ ಹಿಡಿಯಲ್ಪಟ್ಟವ ಸಕಲರು ಕತ್ತಿಗೆ ತುತ್ತಾಗುವರು. ಅವರ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಬಿಡುವರು. ಅವರ ಮನೆಗಳನ್ನು ಸೂರೆ ಮಾಡುವರು, ಅವರ ಹೆಂಡರನ್ನು ಕೆಡಿಸುವರು. ಈಗ ಅವರಿಗೆ ವಿರುದ್ಧವಾಗಿ ಮೇದ್ಯರನ್ನು ಎಬ್ಬಿಸುವೆನು. ಇವರು ಬೆಳ್ಳಿಯನ್ನು ಲಕ್ಷಿಸರು, ಬಂಗಾರವನ್ನು ಪ್ರೀತಿಸರು. ಇವರ ಬಿಲ್ಲುಗಳು ಯುವಕರನ್ನು ಚೂರು ಚೂರು ಮಾಡುವವು. ಇವರು ಗರ್ಭಫಲವನ್ನು ಕನಿಕರಿಸರು. ಇವರ ಕಣ್ಣು ಮಕ್ಕಳನ್ನು
ಕರುಣಿಸದು, ರಾಜ್ಯಗಳಿಗೆ ಶಿರೋರಕ್ತವು, ಕಸ್ದೀಯರ ಮಹಿಮೆಗೆ ಭೂಷಣವು ಆದ ಬಾಬೇಲಿಗೆ ದೇವರು ಕೆಡವಿದ ಸೊದೋಮ್ ಗೊಮರಗಳ ಗತಿಯು ಸಂಭವಿಸುವುದು. ಅದು ಎಂದಿಗೂ ನಿವಾಸ ಸ್ಥಳವಾಗದು, ತಲಾಂತರಕ್ಕೂ ಅಲ್ಲಿ ಒಕ್ಕಲಿರರು. ಯಾವ ಅರೇಬಿಯನು ಗೂಡಾರ ಹಾಕನು, ಕುರುಬನು ಮಂದೆಗಳನ್ನು ತಂಗಿಸರು. ಅದು ಕಾಡು ಮೃಗಗಳಿಗೆ ಅಗ್ದೆಯಾಗುವುದು. ಅಲ್ಲಿನ ಮನೆಗಳಲ್ಲಿ ಗೂಬೆಗಳು ತುಂಬಿಕೊಳ್ಳುವವು, ಅಲ್ಲಿ ಉಷ್ಣ ಪಕ್ಷಿಗಳು ವಾಸಿಸವು, ದೆವ್ವಗಳು ಕುಣಿದಾಡುವವು. ಅರಮನೆಗಳಲ್ಲಿ ತೋಳಗಳು, ವಿಲಾಸ ಮಂದಿರಗಳಲ್ಲಿ ನರಿಗಳು ಎದುರು ಬದರಾಗಿ ಕೂಗುವವು. ಅದಕ್ಕೆ ಹೊತ್ತು ಸಮೀಪಿಸಿದೆ. ಇವೆಲ್ಲ ನೋಡ್ತೀರಾ, ಇದು ಯಾರ ವಿಷಯದಲ್ಲಿ ಗೊತ್ತಾ? ಬ್ಯಾಬಿಲೋನ್ ಸಾಮ್ರಾಜ್ಯದ ವಿಷಯದಲ್ಲಿ, ಅವರ ನಾಶದ ವಿಷಯದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ಇವೆಲ್ಲ ವಿಷಯಗಳನ್ನು ನೋಡುವಾಗ ಕ್ರೈಸ್ತ ಪೂರ್ವದಲ್ಲಿ ನಡೆದಿರುವಂಥ ಯುದ್ಧಗಳ ವಿಷಯವನ್ನು, ನಡೆದಿರುವಂಥ ಅರಸರ ವಿಷಯಗಳನ್ನು ಇವೆಲ್ಲ ಕೂಡ ಎಲ್ಲಿ ಬರೆಸಿದ್ದಾರೆ ದೇವರು ಪ್ರಕಟಣೆ ಗ್ರಂಥದಲ್ಲಿ. ಈ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೀವಲ್ವಾ? ಬನ್ನಿ ಪ್ರಕಟಣೆ ಗ್ರಂಥ ಓದಿ ಮುಗಿಸ್ಕೊಂಡ್ಬಿಡೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 14ನೇ ವಚನ. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು. ಅಂದರೆ ಆ ದೇವದೂತನು ಬಿಚ್ಚು ಬಿಡಂತ ಅದೇನು ಮಾಡಿದೆ? ಅನೌನ್ಸ್ಮೆಂಟ್ ಮಾಡಿದೆ, ಪ್ರಕಟಣೆ ಮಾಡಿದೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಬಂದು ಪ್ರತ್ಯೇಕವಾಗಿ ಪ್ರಕಟಣೆ ಮಾಡುತ್ತಂತಲ್ಲ, ಪ್ರತ್ಯೇಕವಾಗಿ ಕೂಗುಂತಂದಲ್ಲ. ಯೋಹಾನನಿಗೆ ದರ್ಶನ ಬಂದಿದೆ, ಆ ದರ್ಶನದಲ್ಲಿ ಏನು ಬಂದಿದೆಯೋ ಅದನ್ನು ಬರೆದಿದ್ದಾನೆ. ಆದರೆ ಇದರಲ್ಲಿ ಇರುವಂಥದ್ದು ಪರಮಾರ್ಥ ಏನಂತ ನೋಡುವಾಗ, ರಹಸ್ಯ ಏನಂತ ನೋಡುವಾಗ, ಕ್ರಿಸ್ತ ಪೂರ್ವದಲ್ಲಿ ಅಲ್ಲೆಲ್ಲಿ ನಡೆದಿರುವಂಥ ಘಟನೆಗಳನ್ನು ವರ್ಣಿಸಿ ಈ ದರ್ಶನದಲ್ಲಿ ತೋರಿಸಿದ್ದಾನೆ ದೇವರು. ದೂತರಂದ್ರೆ ಯಾರಂತ ಗೊತ್ತಾಯ್ತಾ? ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಅಂದರೆ ಅದು ಗೊತ್ತಾಯ್ತಾ ಏನ್ರಿ ಸಂಹಾರ ಮಾಡುವಂಥದ್ದು ಅಂದರೆ ದೇವರು ಯಾರ್ಯಾರನ್ನ ಸಾಯಿಸಬೇಕು ಅಂತೇಳಿ ಪ್ಲಾನ್ ಮಾಡಿರ್ತಾರೋ, ದೇವರು ಯಾರ್ಯಾರನ್ನ ಸಂಹಾರ ಮಾಡಬೇಕು ಎಂದು ಪ್ಲಾನ್ ಮಾಡಿರ್ತಾರೋ ಅವರನ್ನು ಏನ್ರಿ ಒಂದು ರೀತಿಯಲ್ಲಿ ನಾಶ ಮಾಡ್ತಾರೆ. ಜಲಪ್ರಳಯದ ಮೂಲಕ ನಾಶ ಆಯಿತು. ಸೊದೊಮ ಗೊಮರ ಪಟ್ಟಣ ಬೆಂಕಿ ಮೂಲಕ. ಯಾಕೆಂತ ನೋಡುವಾಗ ಏನ್ರಿ ಈ ಸೊದೊಮ ಗೊಮರ ಪಟ್ಟಣದಲ್ಲಿ ದೇವರು ಬೆಂಕಿ ಗಂಧಕಗಳನ್ನು ಸುರಿಸಿ ಯಾಕೆ ನಾಶ ಮಾಡಿದ್ದಾನೆ ಹೇಳಿ? ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಆನಂತರ ಅನೇಕ ಪಾಪಗಳು, ಒಂದಲ್ಲ ಎರಡಲ್ಲ ಅನೇಕ ಪಾಪಗಳು. ಈ ಅನೇಕ ಪಾಪಗಳು ಭಯಂಕರವಾದಂಥ ಈ ಪಾಪಗಳಿಂದ ಅಲ್ಲಿ ತುಂಬಿಕೊಂಡಿದೆ ರೀ. ಅದಕ್ಕೆ ಇಂಥ ಪ್ರಜೆಗಳು ಇರಬಾರ್ದು, ಇಂಥ ಪ್ರಜೆಗಳ ಮೂಲಕ ಟೋಟಲ್ ಪ್ರಪಂಚ ಕೆಟ್ಟೋಗುತ್ತೆ. ಆದ್ದರಿಂದ ಇಂಥ ಪ್ರಜೆಗಳು ಇರುಕೂಡು ಅಂತ ಹೇಳಿ ಅವರನ್ನು ಬೆಂಕಿಯಿಂದ ಸುಟ್ಟು ಬೂದಿ ಮಾಡ್ತಾರೆ. ಯಾಕೆಂದರೆ ದೇವರು ಉಂಟು ಮಾಡಿದ್ದಾರೆ, ದೇವರು ಸಾಯಿಸ್ತಾರೆ. ಅದೇ ಪ್ರಕಾರ ಇಸ್ರೇಲ್ ಜನಾಂಗದವರಾಗಿರ್ಬೋದು, ಪ್ರಪಂಚ ದೇಶದಲ್ಲಿದ್ದಂಥ ಪ್ರತಿ ಮಾನವರನ್ನಾಗಿರ್ಬೋದು ದೇವರೇ ಉಂಟು ಮಾಡಿದ್ದಾರೆ, ದೇವರೇ ಜೀವಿತ ಕೊಟ್ಟಿದ್ದಾರೆ, ದೇವರೇ ಸಂಹಾರ ಮಾಡೋದಕ್ಕೆ ಅಧಿಕಾರ ಕೊಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ, ಅಂದರೆ ಪ್ರಕಟಣೆ ಹೊಸ ಒಡಂಬಡಿಕೆ ಬರುತ್ತಲ್ಲ, ಈ ಹೊಸ ಒಡಂಬಡಿಕೆ ಬಂದ ಮೇಲೆ ದೇವರ ಉದ್ದೇಶ ಏನಾಗಿದೆ ಎನ್ನುವಂಥದ್ದು ವಾಕ್ಯದ ಮೂಲಕ ಮುಂದಿನ ವಾರ ತಿಳ್ಕೊಳ್ಳೋಣ. ಇದು ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ವಿಷಯ. ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಉಳಿದಿರುವಂಥ ವಿಷಯವನ್ನು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಪ್ರಿಯರ ದೇವರ ಮಕ್ಕಳಿರ, ಈ ವಿಷಯಗಳು ಅರ್ಥ ಆಗ್ತಾ ಇದೆಯಾ ಅಥವಾ ಸುಳ್ಳು ಬೋಧಕರ ಮಾತುಗಳನ್ನು ಕೇಳಿ ದಾರಿ ತಪ್ಪುತ್ತಾ ಇದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾಕೆಂದರೆ ಇವೆಲ್ಲ ಸಂಹಾರ ನಡೀತಾ ಇದೆ ನೋಡಿ. ಸಂಹಾರ ಒಂದು ಕಾಲದಲ್ಲಿ ನಡೆದಿದೆ ನೋಡಿ. ಎಲ್ಲೆಲ್ಲಿ ದೇವರನ್ನ ಬಿಟ್ಟು ಅಹಂಕಾರದಿಂದ ಸೊಕ್ಕಿನಿಂದ ಮೆರಿತಾರೋ ಅಂಥವ್ರನ್ನ ದೇವರು ತೆಗೆದಾಕ್ತಾರೆ. ನಾವೇನು ಮಾಡಬೇಕು ಇವಾಗ? ಈ ಒಂದು ವಿಷಯಗಳನ್ನು ತಿಳ್ಕೊಂಡು ನಾವು ಮಾಡುವಂಥದ್ದೇನು? ನಾವು ಅವರ ಹಾಗೆ ಇರಬಾರ್ದು. ನಾವು ದೇವರಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೋಬೇಕು, ವಿಧೇಯರಾಗಬೇಕು, ಭಕ್ತಿ ಇರಬೇಕು. ದೇವರ ವಿಷಯದಲ್ಲಿ ಭಕ್ತಿ ಇಲ್ಲ, ದೇವರ ವಿಷಯದಲ್ಲಿ ಭಯ ಇಲ್ಲ, ಲೋಕದ ರೀತಿಯಲ್ಲಿ ಅನೇಕ ಪಾಪಗಳು, ಇಲ್ಲಾಂದರೆ ಅಹಂಕಾರ, ಇಲ್ಲಾಂದರೆ ಗರ್ವಿಷ್ಠ, ಈ ಥರ ಇದ್ದರೆ ಅವರಿಗೆ ಆದಂಥ ದುರ್ಗತಿ ನಮಗೂ ಕೂಡ ಆಗುತ್ತೆ. ಅಹಂಕಾರ ಬೇಡ, ಗರ್ವ ಬೇಡ, ವಿಧೇಯರಾಗೋಣ. ದೇವರಿಗೆ ತಲೆ ಬಾಗಿಸಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳೋಣ, ವಿಧೇಯರಾಗೋಣ, ಭಕ್ತಿಯಿಂದ ಜೀವಿಸೋಣ. ಇನ್ನು ಉಳಿದಿರುವಂಥ ವಿಷಯವನ್ನು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಈ ಪ್ರಕಟಣೆ ಗ್ರಂಥದಲ್ಲಿ ಎಲ್ಲರೂ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಬರೀ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆ, ನೀವು ಲೋಕವನ್ನು ಉಂಟು ಮಾಡಿ, ಈ ಜಗತ್ತನ್ನು ಉಂಟು ಮಾಡಿ, ಈ ಜಗತ್ತಿನಲ್ಲಿ ನಿಮ್ಮ ಮಕ್ಕಳಾಗಿರುವಂಥ ನಮ್ಮನ್ನು ಉಂಟು ಮಾಡಿ ನಮಗೆ ಒಂದು ಜೀವಿತ ಕಾಲವನ್ನು ಕೊಟ್ಟಿದ್ದೀರಾ.
ಪ್ರತಿ ಮಕ್ಕಳು ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ಭಕ್ತರಾಗಿ ಜೀವಿಸಬೇಕು ಎನ್ನುವಂಥದ್ದೇ ನಿಮ್ಮ ಅನಾದಿ ಸಂಕಲ್ಪ. ಆದರೆ ಈ ಲೋಕದಲ್ಲಿ ನೋಡುವಾಗ ಅನೇಕ ಪಾಪಗಳು ತಂದೆ, ನಿಮ್ಮನ್ನು ಬಿಟ್ಟು ಮಾಡಬಾರದ ಅನೇಕ ತಪ್ಪುಗಳು, ಅನೇಕ ಪಾಪಗಳು. ಒಂದು ಕಾಲದಲ್ಲಿ ತಂದೆಯಾದ ದೇವರೇ ನಡೆದಿರುವಂಥ ಇತಿಹಾಸವನ್ನು ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ. ನೀವು ಬರೆಸಿದ್ದೀರಾ, ಅದನ್ನು ತಿಳ್ಕೊಂಡಿದ್ದೀವಿ ತಂದೆ. ಉದ್ದೇಶ ಗರ್ವದಿಂದ ಹಿರ್ಕೂಡ್ದು, ಅಹಂಕಾರದಿಂದ ಜೀವಿಸಬಾರ್ದು ಎನ್ನುವಂಥ ಮಾತುಗಳು ತಂದೆ, ನಿಮ್ಮನ್ನು ಬಿಟ್ಟು ಜೀವಿಸಿದರೆ ಕಠೋರವಾದಂಥ ಉಪದ್ರವಗಳು ಇರುತ್ತೆ ಎಂದು ವಾಕ್ಯದ ಮೂಲಕ ತಿಳಿಸಿದ್ದೀರಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ದಿನಗಳಲ್ಲಿ ತಂದೆಯಾದ ದೇವರೇ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಭವಿಷ್ಯತ್ತು ದಿನಗಳಲ್ಲಿ ಮಾಡಬೇಕಾದಂಥ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ನಾಮದಲ್ಲಿ ನಡೆಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ, ತಿಳ್ಕೊಳ್ತಾ ಇದ್ದಾರೋ ಎಲ್ಲರನ್ನು ಕಾಪಾಡಿ, ಎಲ್ಲರನ್ನು ಕನಿಕರಿಸಿ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.